ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು? It is a social movement. It is the access to the good food. ಆರ್ಗ್ಯಾನಿಕ್ ಅಂದ್ರೆ ಇದೇನು ನಾವು ಕಂಡುಹಿಡಿದಿರೋದಿಲ್ಲ. ನಾವು ಶತಮಾನಗಳಿಂದನೂ ಜನ ತಿಂತಿದ್ದೆ ಆರ್ಗ್ಯಾನಿಕ್ ಫುಡ್. ಜನಕ್ಕೆ ಯಾವ ರೀತಿ ನಂಬಿಸಿದ್ದಾರೆ ಅಂದ್ರೆ ಇದು ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಹಾಕ್ಲಿಲ್ಲ ಅಂದ್ರೆ ಏನು ಬೆಳೆಯೋಕೆ ಆಗಲ್ಲ. ಆರ್ಗ್ಯಾನಿಕ್ ಮಂಡ್ಯ ಸ್ಟಾರ್ಟ್ ಮಾಡಿದ್ದು ಐ ಡಿಂಟ್ ಸ್ಟಾರ್ಟ್ ಇಟ್ ಆಸ್ ಅ ಬಿಸ್ನೆಸ್. ನಾನು ದುಡ್ಡು ಮಾಡಬೇಕು ಅಂದಿದ್ರೆ ನಾನು US ಅಲ್ಲೇ ಇರ್ತಿದ್ದೆ. ಅಲ್ಲಿ ನನ್ನ ಸಾಫ್ಟ್ವೇರ್ ಕಂಪ್ನಿ ಇತ್ತು. ಐ ವಾಸ್ ಅರ್ನಿಂಗ್ ಆ್ಯಂಡ್ ಸಮ್ ಸುಮಾರು 2014-15 ಟೈಮಲ್ಲಿ ತುಂಬಾ ಜನ ಫಾರ್ಮರ್ಸ್ ಸೂಸೈಡ್ ಮಾಡ್ತಾರೆ. ಅವಾಗ ಏನಾಗ್ತಿದೆ ನಮ್ಮೂರು ಏನಾರ ಬದಲಾವಣೆ ಮಾಡಬಹುದಾ ಅಂತ ಅದನ್ನು ಯೋಚನೆ ಮಾಡ್ಕೊಂಡು ನಾನು ಬಂದಿದ್ದು. ಕೆಮಿಕಲ್ ಫಾರ್ಮಿಂಗ್, ಪೆಸ್ಟಿಸೈಡ್, ಮೋನೋಕ್ರಾಪಿಂಗ್, ಪವರ್ಟಿ ಜನಕ್ಕೆ ಅದನ್ನ ಚೇಂಜ್ ಮಾಡಬೇಕು. ಅಂದ್ರೆ ನಮ್ ಹಿರಿಕರೆಲ್ಲಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೇ ಮಾಡ್ತಾ ಇದ್ರು ಅಥವಾ ನ್ಯಾಚುರಲ್ ಆಗಿ ಬೆಳ್ಕೊಂಡ್ ಬರ್ತಿದ್ರಲ್ಲ. ಈ ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ವಿಷಕಾರಿಯಾದ ಆಹಾರಗಳನ್ನ ತಿನ್ನೋದಕ್ಕೆ ನಾವ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅಂದಾಜಲ್ಲಿ? ನಾವು ಸ್ಟಾರ್ಟ್ ಮಾಡಿದ್ದು ಗ್ರೀನ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆಯ್ತು. ಈ ಸ್ಪೈಸಸ್, ಪಲ್ಸಸ್, ಸೀರಿಯಲ್ಸ್ ಬೆಳೆಯೋರಲ್ಲ, ರೈತರು ಅವ್ರ ಮನೆಗೆ ಎಷ್ಟು ಬೇಕು ಇಟ್ಕೊಂಡು ರಾಜಂಗ್ ಊರಲ್ಲೂ ಮಾರಾಟ ಮಾಡಿ, ಸಂತೆಗಳಲ್ಲಿ ಮಾರಾಟ ಮಾಡಿ ರಾಜಂಗ್ 33% ಕೊಟ್ಟಿರೋರು. ಸೊ ಅಲ್ಲಿಂದ ದುಡ್ಡು ನಮ್ಮ ಕಂಟ್ರಿ ಬರೋದು. ಅದಕ್ಕೆ ಕಂಟ್ರಿ ತುಂಬಾ ರಿಚ್ ಆಗಿತ್ತು. ರಿಚ್ ಅಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಆಂಗಸ್ ಮ್ಯಾಡಿಸನ್ ಅಂತ ಬ್ರಿಟಿಷ್ ಎಕಾನಮಿಸ್ಟ್ ಹಸ್ ರಿಟನ್ ಎ ಬುಕ್ ಅಬೌಟ್ ಇಂಡಿಯನ್ ಎಕಾನಮಿ ಅಂಡ್ ಚೈನಾ. Century 1 ಇಂದ 17th century ವರೆಗೂ ಇಂಡಿಯಾ ಓನ್ ಅಬೌಟ್ 27% ಆಫ್ ವರ್ಲ್ಡ್ ವೆಲ್ತ್. ಅಂದ್ರೆ ಈ ಸಬ್ಸಿಡಿ ಬೆಂಬಲ ಬೆಲೆಯಿಂದಾನೇ ಕೊಡಕ್ ಸಬ್ಸಿಡಿ 3,000 ರೂಪಾಯಿ ದುಡಿತಾರೆ. ವರ್ಷ ಪೂರ್ತಿ ಮಾಡ್ತಾನೆ 3,000 ರೂಪಾಯಿ. ಶುಗರ್ ಫ್ಯಾಕ್ಟ್ರಿ ಅವರು ಅದೇ 1 ಎಕರೆಯಲ್ಲಿ 40 ಟನ್ ಕಬ್ಬು ಬರುತ್ತೆ. ಅರಿದ್ರೆ ಅವ್ರು 1 ಲಕ್ಷ ರೂಪಾಯಿ ಮಾಡ್ತಾರೆ. ಸರ್ಕಾರ ಎಷ್ಟು ಮಾಡುತ್ತೆ? 40,000 ಕೋಟಿ ಮಾಡುತ್ತೆ. 6 ಲಕ್ಷ ಫಾರ್ಮರ್ಸ್ ಇದಾರೆ ಕರ್ನಾಟಕದಲ್ಲಿ. ಕಬ್ಬು ಬೆಳಿತಾರವ್ರು ಮಜಾ ಮಾಡ್ತಾರ. ಇವ್ರು ದೊಡ್ಡ ಕಾರಲ್ಲಿ ಓಡಾಡೋದು. ಆ ದುಡ್ಡು ಇವ್ರು ಕೊಡ್ಬೇಕು ತಾನೆ. ಹಳ್ಳಿಗಳನ್ನ ಯಾವ ತರ ಮಾರ್ಪಾಡು ಮಾಡ್ತಾ ಬಂದ್ರು ಅಂದ್ರೆ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಕೊಡದೇ ಇರೋದು, ಪ್ರಶ್ನೆ ಕೇಳದೇ ಇರಲಿ. ಈ 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡು ಈ ಮಾಡೆಲ್ ಮಾಡೋರು ಯಾವತ್ತೂ ಅವ್ರು ವರ್ಷ ಗೆಲ್ಬೇಕು. ಬಡವಾಡ ನಾವು ಒಂದು ಮಾಡೆಲ್ ಟೀಚ್ ಮಾಡ್ತೀವಿ. 1 ತಿಂಗಳಲ್ಲಿ 1 ಎಕರೆಗೆ 1 ಲಕ್ಷ ಹೆಂಗ್ ಮಾಡೋದು. ಮೋಸ್ಟ್ ಫೇಕ್ ಆರ್ಗ್ಯಾನಿಕ್ ಇದು. ದೇರ್ ಫೌಂಡರ್ಸ್ ಡೋಂಟ್ ಕಮ್ ಅಂಡ್ ಸ್ಪೀಕ್ ಇನ್ ದ ಪಬ್ಲಿಕ್. ಮಾರ್ಕೆಟ್ ಇಲ್ಲಿರೋ ಬೆಡ್ ತಗೊಂಬಂದು ತಿಂದ್ಬಿಟ್ಟು ಗ್ಲೂಕೋಸ್ ಮಾನಿಟರ್ ಹಾಕೊಂಡ್ರೆ ಫುಲ್ ಸ್ಪೈಕ್ ಆಗುತ್ತೆ. ದೇಶದಲ್ಲಿರೋ ಕೃಷಿ ಅವರಿಗೆ ಒಳ್ಳೇದಾಗಬೇಕು ಅಂದ್ರೆ ಅವ್ರ ಪೂರ್ವಜರು ಏನ್ ಮಾಡ್ತಿದ್ರು ಅದನ್ನ ಆಳವಾಗಿ ಸಂಶೋಧನೆ ಮಾಡಿ ಅದನ್ನ ಅಳವಡಿಸ್ಕೋಬೇಕು. ದಟ್ ವಿಲ್ ಬ್ರಿಂಗ್ ಪ್ರಾಸ್ಪರಿಟಿ ಟು ದೆಮ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಂಡ್ ವೆಲ್ತ್. ಆರ್ಗ್ಯಾನಿಕ್ ಮಂಡ್ಯದ ಫೌಂಡರ್ ಆಗಿರುವಂತಹ ಮಧುಚಂದನ್ ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ಕಡಕ್ ಟಾಕ್ಸ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಎಸ್. ಮಂಡ್ಯ ಹೇಗಿದೆ? ಮಂಡ್ಯ ಆಸ್ ಯೂಶುವಲ್ ಚೆನ್ನಾಗಿದೆ. ಕೃಷಿ ಹೇಗೆ ನಡೀತಿದೆ? ಕೃಷಿ ನಡೀತಿದೆ ಚೆನ್ನಾಗಿ. ಮಾಮೂಲಿ ಮೋಸ್ಟ್ ಫಾರ್ಮರ್ಸ್ ಕನ್ವೆನ್ಷನಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಟ್ ಆರ್ಗ್ಯಾನಿಕ್ ಅಡಾಪ್ಷನ್ ಆಗ್ತಿದೆ. ಸೊ ಇಟ್ಸ್ ಹ್ಯಾಪನಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬಂದ ತಕ್ಷಣ ತುಂಬಾ ಜನ ವಾಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ವಾಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್? ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು? ಆರ್ಗ್ಯಾನಿಕ್ ಫಾರ್ಮಿಂಗ್ ಎತ್ತ ಅಂತ ಮಾತಾಡ್ತಾರೆ. ಬಟ್ ತುಂಬ ಕಡೆ ನೋಡಿದಾಗ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾಕೆ ಅಂತ ಮಾತಾಡ್ತೀರಾ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ನಿಮಗೆ ಬಿಸ್ನೆಸ್ಸಾ, ಒಂದು ಸೋಷಿಯಲ್ ಮೂಮೆಂಟಾ, ಇಲ್ಲ ಸ್ಪಿರಿಚುವಲ್ ಜರ್ನಿನಾ? ವಾಟ್ ಇಸ್ ಇಟ್ ಯು? ಇಟ್ ಇಸ್ ಅ ಸೋಷಿಯಲ್ ಮೂವ್ಮೆಂಟ್. ಇಟ್ ಇಸ್ ದ ಆಕ್ಸೆಸ್ ಟು ದ ಗುಡ್ ಫುಡ್. ಆರ್ಗ್ಯಾನಿಕ್ ಅಂದರೆ ಇದೇನು ನಾವು ಕಂಡುಹಿಡ್ದಿರೋದಲ್ಲ, ನಾವು ಹುಟ್ಟಾಕಿರೋದು ಅಲ್ಲ ಬಿಸ್ನೆಸ್ಗೆ. ನಾವು ಶತಮಾನಗಳಿಂದನೂ ಜನ ತಿಂತಿದ್ದೆ ಆರ್ಗ್ಯಾನಿಕ್ ಫುಡ್. ಓವರ್ ದ 60-70 ಇಯರ್ಸ್ ನಾವು ಫರ್ಟಿಲೈಸರ್ಸ್, ಕೆಮಿಕಲ್ಸ್, ಸಿಂಥೆಟಿಕ್ ಫರ್ಟಿಲೈಸರ್ಸ್ ಹಾಕಿ ಏನು ಊಟ ಮಾಡ್ತಿದ್ದೀವಿ ಎಲ್ಲ ಬೆಳಿತಿದ್ದೀವಿ. ಜನಕ್ಕೆ ಯಾವ ರೀತಿ ನಂಬಿಸಿದ್ದಾರೆ ಅಂದರೆ ಇದು ಕೆಮಿಕಲ್ಸು ಪೆಸ್ಟಿಸೈಡ್ಸು ಹಾಕಲಿಲ್ಲ ಅಂದರೆ ಏನು ಬೆಳೆಯೋಕ್ಕೆ ಆಗಲ್ಲ, ಇದು ಅನಿವಾರ್ಯ ಅಂತ ಜನಕ್ಕೆ ನಂಬಿಸ್ಬಿಟ್ಟಿದ್ದಾರೆ. ಬಟ್ ವಾಟ್ ಪೀಪಲ್ ಅರ್ಥ ಏನಾಗಲ್ಲ ಅಂದರೆ ಇಷ್ಟು ಥೌಸಂಡ್ಸ್ ಆಫ್ ಇಯರ್ಸ್ ಹ್ಯೂಮನ್ ಇದು ಅವ್ನು ತಿಂತಿದ್ದೆ ಆರ್ಗ್ಯಾನಿಕ್ ಇದು. ಸೊ ನಾವು ಏನು ಇದು ಆನೆಸ್ಟ್ ಪೀಪಲ್ಗೊಂದು ಅವೇರ್ನೆಸ್. ನಾವು ಆರ್ಗ್ಯಾನಿಕ್ ಮಂಡ್ಯ ಸ್ಟಾರ್ಟ್ ಮಾಡಿದ್ದು ಐ ಡಿಂಟ್ ಸ್ಟಾರ್ಟ್ ಇಟ್ ಆಸ್ ಅ ಬಿಸ್ನೆಸ್. ಆಯಿತಾ? ನಾನು ದುಡ್ಡು ಮಾಡಬೇಕು ಅಂದಿದ್ರೆ ನಾನು US ಅಲ್ಲೇ ಇರ್ತಿದ್ದೆ. ಅಲ್ಲಿ ನನ್ನ ಸಾಫ್ಟ್ವೇರ್ ಕಂಪ್ನಿ ಇತ್ತು. ಐ ವಾಸ್ ಅರ್ನಿಂಗ್ ಆ್ಯಂಡ್ ಸಮ್ ಮನಿ. ಅಂದರೆ 2014 ಐ ವಾಸ್ ಗೆಟಿಂಗ್ ಆಲ್ಮೋಸ್ಟ್ ಕ್ಲೋಸ್ ಟು $300,000 per annum
ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು $1 million ಪರ್ ಇಯರ್ ಇನ್ ಟುಡೇಸ್ ಇದು ಮೋರ್ ದೆನ್ $1 million ಆಯಿತಾ. ಅದು ಸಾಕಾಗಿತ್ತು ನಮಗೆ. ಇಲ್ಲಿ ಬಂದಿದ್ದು ಏನು ಅಂದರೆ ನಮ್ಮ ಮಂಡ್ಯದ ಎಸ್ಪೆಷಲಿ ನಮ್ಮ ಮಂಡ್ಯದ ಹುಡುಗರು ತುಂಬ ಹುಡುಗರು ಕೃಷಿ ಮಾಡೋಕ್ಕಾಗದೆ ಬಂದು ಇಲ್ಲಿ ಬೆಂಗಳೂರಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತಿದ್ದಾರೆ. ಮತ್ತು ಸುಮಾರು 2014-15 ಟೈಮಲ್ಲಿ ತುಂಬ ಜನ ಫಾರ್ಮರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆವಾಗ ಏನಾಗ್ತಿದೆ ನಮ್ಮೂರು, ಏನಾರ ಬದಲಾವಣೆ ಮಾಡ್ಬೋದಾ ಅಂತ ಅದನ್ನು ಯೋಚನೆ ಮಾಡ್ಕೊಂಡು ನಾನು ಬಂದಾಗ ಏನು ಅಂತ ನನಗೆ ಅರ್ಥ ಆಗಿದ್ದು ಅಂದರೆ, ಒಂದು ಜನದ ವೆಲ್ತ್ ಕಮ್ಮಿ ಆಗಿದೆ, ಅಂದರೆ ಡಿಪ್ಲೀಟ್ ಆಗಿದೆ. ಎಲ್ಲ ಫಾರ್ಮರ್ಸು BPL ಇದಕ್ಕೆ ಬಂದಿದೆ, ಮತ್ತು ಆರೋಗ್ಯನೂ ಹೊಟ್ಟೋಗಿದೆ. ಅವಾಗ ನಂಗೆ ಅರ್ಥ ಆಗಿದ್ದು, ನಮ್ಮ ಪೂರ್ವಜರು ಚೆನ್ನಾಗಿದ್ದರು, ಪೂರ್ವಜರು ಎಲ್ಲರೂ ಕೃಷಿ ಮಾಡ್ತಾಯಿದ್ರು, ದುಡ್ಡಿತ್ತು. ಈಗ ಯಾಕೆ ದುಡ್ಡಿಲ್ಲ? ಆಗ ನಂಗೆ ಅವಾಗ ಗೊತ್ತಾಗಿದ್ದು, ಜನ ಶಿಫ್ಟ್ ಆಗಿದ್ದಾರೆ. ಕೆಮಿಕಲ್ ಫಾರ್ಮಿಂಗ್, ಪೆಸ್ಟಿಸೈಡ್, ಮೋನೋಕ್ರಾಪಿಂಗ್, ಅದು ಪವರ್ಟಿ ತಂದಿದೆ ನಮ್ಮ ಜನಕ್ಕೆ. ಅದನ್ನು ಚೇಂಜ್ ಮಾಡಬೇಕು, ಅದಕ್ಕೆ ಜನಕ್ಕೆ ಅವೇರ್ನೆಸ್ ಕೊಡಬೇಕು ಅಂತ ನಾವು ಮಂಡ್ಯ ಆರ್ಗ್ಯಾನಿಕ್ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದ್ದು. ಅವೇರ್ನೆಸ್ ಕೊಡ್ತಾ ಇದ್ದಂಗೆ ಫಾರ್ಮರ್ಸ್ಗೆ ನಾವು ಮಾಡಿದ್ದೀವಿ, ಎಲ್ಲಿ ಬೆಳೆಯೋದು ಅಂತ ಕ್ವಶನ್ ಬರೋಕ್ಕೆ ಶುರು ಆಯಿತು. ಆಗ ನಾವು ಬೆಂಗಳೂರಲ್ಲಿ ರಿಟೇಲ್ ಸ್ಟೋರ್ಸಲ್ಲಿ ನಮ್ಮ ಪ್ರಾಡಕ್ಟ್ಸ್ ಇಡೋಕ್ಕೆ ಹೋದಾಗ ಯಾರಿಗೂ ಆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಸೊ ಆಮೇಲೆ ಪ್ರೈಸಸ್ಸು ಜಾಸ್ತಿ ಇತ್ತು. ಸೊ ನಾವು ಇದು ಮಾಡಿದಾಗ ನಾವು ಸ್ಟೋರ್ ಶುರು ಮಾಡಿದ್ದು. ಅದು ಬಿಕಾಸ್ ಆಫ್ ದ ಗುಡ್ ಕಾಸ್, ಗುಡ್ ಇದು ಮೂಮೆಂಟ್ ಇದೆ ಅಂತ ಇದು ಇಷ್ಟು ದೊಡ್ಡ ಬ್ರ್ಯಾಂಡಾಗಿ ಬೆಳೆದಿದೆ. ಅಂದರೆ ಸ್ಟೋರ್ ಇಡಬೇಕು ಅನ್ನೋದು ಮೂಲ ಉದ್ದೇಶ ಆಗಿತ್ತಾ? ಇಲ್ಲ ಅಂದರೆ ಇಡೋಕ್ಕೆಲ್ಲೂ ಜಾಗ ಕೊಡಲಿಲ್ಲ, ಅಥವಾ ಇದು ಸೇರ್ಬೇಕಾಗಿರೋ ಜನಕ್ಕೆ ಕರೆಕ್ಟಾಗಿ ತಲುಪ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ಟೋರ್ ಶುರುವಾಗಿದೆ? ಹೌದು. ಅಂದರೆ ಫಸ್ಟು ಬೇರೆ ಸ್ಟೋರ್ಸಲ್ಲಿ, ರೆಗ್ಯುಲರ್ ಸ್ಟೋರ್ಸಲ್ಲಿ ಪ್ಲೇಸ್ ಮಾಡೋಕ್ಕೆ ಜಾಗ ಸಿಗಲಿಲ್ಲ, ಮತ್ತು ಜನಕ್ಕೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಇದು ಸ್ಟೋರ್ ಅಂತ ಶುರು ಮಾಡಿದ್ದು. ಅದು ಬೆಂಗಳೂರು ಮೈಸೂರು ಹೈವೇಲಿ ಮಂಡ್ಯದಲ್ಲಿ ಹಳೇಬುದ್ನೂರು ಅಂತ ಇದೆ, ಅಲ್ಲಿ ಸ್ಟೋರು ಶುರು ಮಾಡಿದ್ದೆ. ಏನಕ್ಕೆ ಅಂದರೆ ಯಾರ ಮೇಲೂ ಡಿಪೆಂಡೆನ್ಸಿ ಬೇಡ, ನಾವೇ ಸ್ಟೋರ್ ಮಾಡೋಣ, ನಮ್ಮ ರೈತರ ಸ್ಟೋರು ಅವ್ರು ಡೈರೆಕ್ಟಾಗಿ ಸಪ್ಲೈ ಮಾಡಲಿ, ವ್ಯಾಲ್ಯೂ ಅಡಿಷನ್ ನೋಡಲಿ, ಕಲ್ತ್ಕೊಳ್ಳಿ ಅಂದ್ಬಿಟ್ಟು ನಾವು ಸ್ಟೋರ್ ಶುರು ಮಾಡಿದ್ದು. ಹೆಂಗೆ ಶುರು ಮಾಡಿದಾಗ ವೆಲ್ಕಮಿಂಗ್ ಆಗಿತ್ತಾ? ಬಿಕಾಸ್ ಅಂದರೆ ಒಂದು ಸ್ಟೋರ್ ಶುರು ಮಾಡ್ತೀರಾ ಆರ್ಗ್ಯಾನಿಕ್ ಆಗಿ ಅಂತಂದರೆ, ಮಾಮೂಲಿ ಅದೇ ಕೆಮಿಕಲ್ ಸಬ್ಸ್ಟೆನ್ಸು, ಕೆಮಿಕಲ್ ಫರ್ಟಿಲೈಸರ್ಸು ಹಾಕಿ ಬೆಳೀತಾ ಇರುವಂತಹ ಇನ್ನೊಂದಿಷ್ಟು ಕ್ರಾಪ್ಸ್ಗೆ ಅಥವಾ ಅದ್ರ ಬಿಸ್ನೆಸ್ ಮಾಡ್ತಿರುವಂತಹ ಒಂದಷ್ಟು ಜನಕ್ಕೆ ಅದು ವಿರುದ್ಧವಾಗಿ ನಿಂತ್ಕೊಡುತ್ತೆ. ಅವ್ರ ಬಿಸ್ನೆಸ್ನು ಒಂಚೂರು ಆ ಕಡೆ ಈ ಕಡೆ ಶೇಕ್ ಮಾಡುತ್ತೆ. ಇಲ್ಲ ನೋಡಿ, ಆ ಥರ ನಮಗೆ ಎಲ್ಲ ಅಂದ್ಕೊಳ್ತಾರೆ, ತುಂಬ ಮಾಫಿಯಾ ಇವರೆಲ್ಲ ಬರ್ಸಿ, ಅದೆಲ್ಲ ಎಲ್ಲ ಜನಕ್ಕೂ ಒಳ್ಳೆ ಫುಡ್ ಬೇಕು. ಈವನ್ ಮಂಡ್ಯದಲ್ಲಿ ಎಷ್ಟು ಜನ ಡಾಕ್ಟರ್ಸು ಆರ್ಗ್ಯಾನಿಕ್ ಮಂಡ್ಯನೇ ಪ್ರಿಫರ್ ಮಾಡ್ತಾರೆ. ಬಿಟ್ಬಿಡಿ, ಏನು ರೈತರಿಗೆ ಗೊಬ್ಬರ ಮಾರ್ತಾರಲ್ಲ, ಫರ್ಟಿಲೈಸರ್ ಅಂತಾರಲ್ಲ, ಮತ್ತು ಪೆಸ್ಟಿಸೈಡ್ ಮಾರ್ತಾರಲ್ಲ ಅಂಗಡಿಯವರು, ಅವರು ಕೂಡ ಆರ್ಗ್ಯಾನಿಕ್. ಸೊ ಅವ್ರಿಗೂ ಕೂಡ ಎಲ್ಲೋ ತಪ್ಪಾಗ್ತಿದೆ, ಅವರು ಕೂಡ ಆರ್ಗ್ಯಾನಿಕೇ ಬೆಳೆಸೋದು, ದೊಡ್ಡ ಫರ್ಟಿಲೈಸರ್ ಇದೆ. ಸೊ ಅವ್ರಿಗೂ ಗೊತ್ತಿದೆ ಎಲ್ಲೋ ತಪ್ಪಾಗ್ತಿದೆ. ಬಟ್ ಯಾರನ್ನೂ ಬ್ಲೇಮ್ ಮಾಡೋ ಗೊತ್ತಿಲ್ಲದೆ ಸಿಸ್ಟಮಲ್ಲಿ ಬಂದಿರೋದು, ಗೊತ್ತಿಲ್ಲದೆ ಆಗಿರೋದು. ಸೊ ಜನಕ್ಕೆ ದೇ ಆರ್ ರೆಡಿ ಟು ಅಡಾಪ್ಟ್. ಏನು ಅಂದರೆ ವಿ ಹ್ಯಾವ್ ಟು ಕನ್ವೆ ಇಟ್ ಇನ್ ಅ ಪ್ರಾಪರ್ ವೇ ಅಷ್ಟೇ. ಅಂದರೆ ನಮ್ಮ ಹಿರಿಕರೆಲ್ಲನೂ ಆರ್ಗ್ಯಾನಿಕ್ ಫಾರ್ಮಿಂಗನ್ನೇ ಮಾಡ್ತಾಯಿದ್ರು, ಅಥವಾ ನ್ಯಾಚುರಲ್ ಆಗಿ ಬೆಳ್ಕೊಂಬರ್ತಿದ್ರಲ್ಲ. ಈ ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ವಿಷಕಾರಿಯಾದ ಆಹಾರಗಳನ್ನು ತಿನ್ನೋದಕ್ಕೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂದಾಜಲ್ಲಿ? ನೀವು ಅದನ್ನು ಅನಲೈಸ್ ಮಾಡಿರ್ತೀರ? ಸೊ ಅಂದಾಜಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಗ್ರೀನ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆಯಿತು ಇಂಡಿಯಾಲಿ. ಆ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆದಾಗ 1972 ಟೈಮಲ್ಲಿ, ಆಗ ಫೆಮೈನ್ ಬಂದಿತ್ತು ಬಂಗಾಲ್ ಸೈಡಲ್ಲಿ. ಆಗ ಕಂಟ್ರಿ ಪ್ಯಾನಿಕ್ ಆಗಿ, ಸೊ ವಿ ಹ್ಯಾವ್ ಟು ಗ್ರೋ ಮೋರ್ ಗ್ರೇನ್ಸ್, ಮೋರ್ ಸೀರಿಯಲ್ಸ್ ಅಂತ ಅದು ರೆವಲ್ಯೂಷನ್ ಸ್ಟಾರ್ಟ್ ಆಗಿ. ಅದನ್ನು ಬ್ಯಾಡ್ ಇಂಟೆನ್ಷನ್ ಸ್ಟಾರ್ಟ್ ಮಾಡಿದ್ದು. ನಮ್ಮ ಕಂಟ್ರಿನ ಹಾಳು ಮಾಡಬೇಕು ಅಂತ ಯಾರೂ ಮಾಡಿಲ್ಲ, ಗುಡ್ ಇಂಟೆನ್ಷನ್ನೇ ಮಾಡಿದ್ದು. ಬಟ್ ಅದ್ರದ್ದು ಎಫೆಕ್ಟ್ಸು ಈ ಥರ ಆಯಿತು. ಈಗ 70s ಮಾಡಿದ್ರು, ಅದಾದಮೇಲೆ ಅಡಾಪ್ಷನ್ 15-20 ವರ್ಷ ತೊಗೊಂಡ್ರು. ರೈತರು ಯಾರೂ ಒಪ್ತಾ ಇರಲಿಲ್ಲ ಇದು ಮಾಡೋಕ್ಕೆ. ಬಟ್ ಅಡಾಪ್ಷನ್ ಆಯಿತು ಸ್ಲೋಗೆ. ಆಮೇಲೆ ಈಗ ಫುಲ್ ಅಡಾಪ್ಷನ್ ಆಗೋಗಿದೆ. ಈಗ ಕೆಮಿಕಲ್ ಪೆಸ್ಟಿಸೈಡ್ಸ್ ಫುಲ್ ಅಡಾಪ್ಷನ್ ಆಗಿದೆ. ಅಂದರೆ ಅದನ್ನು ತಂದಿದ್ದು ಬೆಳೀತಿರೋದು ಸಾಲ್ತಿಲ್ಲ ಅನ್ನೋ ವಿಷಯಕ್ಕೆ. ಅಂದರೆ ಹೇಳಿದ್ನಲ್ಲ, ಫೆಮೈನ್ ಆಯಿತು ಬೆಂಗಾಲ್ ರೀಜನಲ್ಲಿ. ಅದು ತುಂಬ ಜನ ಸತ್ತೋದ್ರು ಹಸುವಿನಿಂದ, ಇದರಿಂದ. ಆ ಟೈಮಲ್ಲಿ ಗ್ರೀನ್ ರೆವಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡಿದ್ದು ಆ ಟೈಮಲ್ಲಿ.
ಹ್ಮ್ ಅದು ಇಂಟೆನ್ಷನ್ ವಾಸ್ ಗುಡ್, ಬಟ್ ಅದಕ್ಕೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನು ಅಂದ್ಕೊಂಡು ಅವಾಗ ಮಾಡಲಿಲ್ಲ. ಬಟ್ ಇನ್ನು ಮುಂದೆ ಯಾರ ಕರೆಕ್ಷನ್ ಟೈಮು ಬಂದಿದೆ, ಮಾಡ್ಕೋಬೇಕು. ಸೊ ಆ ರೆವಲ್ಯೂಷನ್ ತಗೊಂಡು 10-15 ವರ್ಷ ಆದ್ಮೇಲೆ ರೈತರುಗಳೆಲ್ಲ ಕನ್ವರ್ಟ್ ಆದ್ರು ಆ ಕಡೆಗೆ, ಮೇ ಬಿ ಬಿಕಾಸ್ ಲೈಕ್ ರೈತರಿಗೆ ಕನ್ವರ್ಟ್ ಹೆಂಗಾಯ್ತು ಅಂದರೆ, ನಾವು ಹಿಂದೆ ಇಂಡಿಯಾದಲ್ಲಿ ತುಂಬ ರಿಚ್ನೆಸ್ ಇತ್ತು. ಯಾರು ಇದನ್ನ ಪಾಪ್ಯುಲೇಷನ್ನ ಗೌರ್ನ್ ಮಾಡ್ತಿದ್ರು, ದೇಶ ಅಂತ ಇರಲಿಲ್ಲ. 1947ಗಿಂತ ಮುಂಚೆ ದೇಶ ಅಂತ ಇರಲಿಲ್ಲ. ಆವಾಗ ಒಂದೊಂದು ಪ್ರಾಂತ ಅಂತ ಇತ್ತು. ವಿಜಯನಗರ ಕಿಂಗ್ಡಮು, ಹಿಂಗೆ ರಾಜರು ಆಳ್ವಿಕೆ ಮಾಡ್ತಿದ್ರು. ರೈತರು ಬೆಳೀತಿದ್ರು, ರಾಜರಿಗೆ ಅವ್ರು ಬೆಳೆದಂಥ ದವಸ ಧಾನ್ಯಗಳನ್ನು 1/3, ಯೂಶಲಿ 1/3 ಕೊಡೋರು. ಅಂದರೆ 33%. 100 kg ಬೆಳೆದ್ರೆ 33 kg ಕೊಡೋರು. ಅದು ಡಿಪೆಂಡಿಂಗ್ ಆನ್ ದ ಈಲ್ಡ್. ಎಲ್ಲ ತುಂಬ ಎನ್ಫೋರ್ಸ್ಮೆಂಟ್ ಇರಲಿಲ್ಲ. ತರಕಾರಿ ಮತ್ತು ಹಾಲು, ಹಣ್ಣು ಇದೆಲ್ಲ ಅವ್ರ ಕನ್ಸಂಪ್ಷನ್ಗೆ ಇಟ್ಕೊಳ್ಳೋರು. ಅದರಿಂದ ಏನು ಟ್ಯಾಕ್ಸ್ ಥರ ಏನು ಹೋಗ್ತಾರಲ್ಲ. ಅಂದರೆ ಇಡೀ ದೇಶದಲ್ಲಿ ಎಷ್ಟು ಪ್ರಾಸ್ಪರ್ ಆಗಿತ್ತು ಅಂದರೆ, ಈ ಸ್ಪೈಸಸ್ಸು, ಪಲ್ಸಸ್ಸು, ಸೀರಿಯಲ್ಸ್ ಬೆಳೆಯೋರಲ್ಲ, ರೈತರು ಅವ್ರ ಮನೆಗೆ ಎಷ್ಟು ಬೇಕು ಇಟ್ಕೊಂಡು ರಾಜಂಗ್ ಊರಲ್ಲೂ ಮಾರಾಟ ಮಾಡಿ, ಸಂತೆಗಳಲ್ಲಿ ಮಾರಾಟ ಮಾಡಿ ರಾಜಂಗ್ 33% ಕೊಟ್ಟಿರೋರು. ರಾಜರು ಅವನು ತನ್ನ ಸೈನ್ಯಕ್ಕೆ ಬಳಸ್ಕೊಂಡು ಅವನು ಎಕ್ಸ್ಪೋರ್ಟ್ ಮಾಡೋರು. ಅಷ್ಟು ಬೆಳೀತಿದ್ವಿ. 100% ಆಫ್ ಅವರ್ ಕಿಂಗ್ಸ್ ಇದು ದೇವರ್ ಟ್ರೇಡಿಂಗ್ ಮಾಡ್ತಾಯಿದ್ರು. ರಾಜ ಅಂದರೆ ಏನು, ಎಕ್ಸ್ಪೋರ್ಟ್ ಮಾಡ್ತಿದ್ದ. ಅದು ಇಲ್ಲಿ ಸೊ ಯೂಶಲಿ ಈ ಕಡೆ ಹೋಗೋದು ಅರಬ್ ಕಂಟ್ರೀಸ್ಗೆ. ಸ್ಪೈಸಸ್, ಅಕ್ಕಿ ಅಲ್ಲೇನು ಬೆಳೆಯಲ್ಲ, ಅಲ್ಲಿಂದ ಇಂಗ್ಲೆಂಡು, ಪೋರ್ಚುಗಲ್ಗೆಲ್ಲ ಹೋಗೋದು. ಸೊ ಅಲ್ಲಿಂದ ದುಡ್ಡು ನಮ್ಮ ಕಂಟ್ರಿಗೆ ಬರೋದು. ಅದಕ್ಕೆ ಕಂಟ್ರಿ ತುಂಬ ರಿಚ್ ಆಗಿತ್ತು. ರಿಚ್ ಅಂದರೆ ಯು ಕೆನಾಟ್ ಇಮ್ಯಾಜಿನ್. ಆಂಗಸ್ ಮ್ಯಾಡಿಸನ್ ಅಂತ ಬ್ರಿಟಿಷ್ ಎಕಾನಮಿಸ್ಟ್ ಹಸ್ ರಿಟನ್ ಎ ಬುಕ್ ಅಬೌಟ್ ಇಂಡಿಯನ್ ಎಕಾನಮಿ ಆ್ಯಂಡ್ ಚೈನಾ. Century 1 ಇಂದ 17th centuryವರೆಗೂ ಇಂಡಿಯಾ ಓನ್ಡ್ ಅಬೌಟ್ 27% ಆಫ್ ವರ್ಲ್ಡ್ಸ್ ಹೆಲ್ತ್. 27%. ಚೈನಾ ಸೆಕೆಂಡ್ ಇತ್ತು, 18% ಇತ್ತು. ಸೊ ಇಂಡಿಯಾ ಚೈನಾ ಬೋತ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ವೆರಿ ರೋಬಸ್ಟ್. ಯಾರು ರಾಜರು ರೈತರಿಗೆ ಡಿಕ್ಟೇಟ್ ಮಾಡ್ತಾ ಇರಲ್ಲ, ಇದನ್ನೇ ಬೆಳಿ, ಅದನ್ನೇ ಬೆಳಿ, ಇದನ್ನು ಹಾಕು, ಅದನ್ನು ಹಾಕೋದು. ದೇ ವೇರ್ ವೆರಿ ವೆಲ್ ಅವೇರ್. ಏನಾಯಿತು ಇದು, ಅದಕ್ಕೆ ನಾವು ಇಂಡಿಯಾ ಶ್ರೀಮಂತಿಗೆ ಇದೆ ಅಂತ ಎಲ್ಲ ಇದರಲ್ಲೂ ಹೇಳ್ತೀನಿ. ಆ ಶ್ರೀಮಂತಿಗೆ ಇದ್ದಿದ್ದಕ್ಕೆ ಮೊಘಲರು ಬಂದರು, ಅಂದರೆ ಆ ಕಡೆಯಿಂದನೇ ಬಂದರು, ಅರಬ್ ನೇಷನ್ಸಿಂದ. ಇಲ್ಲೇ ಆಳ್ವಿಕೆ ಮಾಡಿದ್ರು, ಇಲ್ಲೇ ಸೆಟ್ಲ್ ಆದರು. ಅದಾದಮೇಲೆ ಬ್ರಿಟಿಷ್ ಅವ್ರು ಬಂದರು, ಪೋರ್ಚುಗೀಸ್ ಬಂದರು, ಫ್ರಾನ್ಸ್ ಅವ್ರು ಬಂದರು. ಏನಕ್ಕೆ ಬರ್ತಾರೆ ಬೇರೆ ದೇಶಕ್ಕೆ? ಬಂದುದೇ ಸಂಪತ್ತಿರೋದಕ್ಕೆ. ನಾಟ್ ಓನ್ಲಿ ಇದು ಇಂಡಿಯಾ ಲಾಟ್ ಆಫ್ ಗೋಲ್ಡ್, ಡೈಮಂಡ್. ಸೊ ಅದೆಲ್ಲ ಇದು ಮಾಡಿಕೊಂಡು ಹೋದರು. ಸೊ ಆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಷ್ಟು ಚೆನ್ನಾಗಿತ್ತು, ರೋಬಸ್ಟ್ ಆಗಿತ್ತು, ಪೀಪಲ್ ಹೆಲ್ತಿಯಾಗಿದ್ದರು. ಸೊ ಅದಿದೇನಾಯಿತು, ಮೋನೋಕ್ರಾಪಿಂಗಿಗೆ ಶಿಫ್ಟ್ ಮಾಡಿದ್ರು, ಡ್ಯಾಮ್ಸ್ ಕಟ್ಟಿದ್ರು. ಆವಾಗ ಡ್ಯಾಮ್ಸ್ ಇರಲಿಲ್ಲ, ಕೆನಾಲ್ಸ್ ಅಂತ, ವಾಟರ್ ಕೆನಾಲ್ಸ್ ಅಂತ ಮಾಡಿರೋರು. ಡ್ಯಾಮ್ಸ್ಗಳು ಕಟ್ಟಿದ್ರು. ಡ್ಯಾಮ್ಸ್ ಕಟ್ಟಿದ್ಮೇಲೆ ನೀರು ಬರೋಕ್ಕೆ ಶುರು ಆಯಿತು ಭೂಮಿಗಳಿಗೆ. ನೀರು ಬಂದ ಮೇಲೆ ಏನಾಯಿತು, ಭತ್ತ ಬೆಳೆ, ಪಂಜಾಬ್ ಕಡೆಯಲ್ಲಿ ಹೋದ್ರೆ ಗೋಧಿ, ಶುಗರ್ ಕೇನ್, ಈ ಥರ ಕ್ರಾಪ್ಸ್ಗೆ ಡೈವರ್ಟ್ ಮಾಡಿದ್ರು. ಓಕೆ, ಆಯಿತಾ. ಸೊ ಈ ಥರ ಕ್ರಾಪ್ಸ್ಗೆ ಡೈವರ್ಟ್ ಮಾಡಿದಾಗ ಏನಾಯಿತು, ಪ್ರತಿ ವರ್ಷ ಒಂದೇ ಬೆಳೆ ಬೆಳೆದ್ರೆ ಒಂದೇ ಥರ ನ್ಯೂಟ್ರಿಯೆಂಟ್ಸು ಬೇಕಾಗುತ್ತೆ. ಸಾಯಿಲ್ ಕೆನಾಟ್ ಮ್ಯಾನುಫ್ಯಾಕ್ಚರ್ ಆರ್ಗ್ಯಾನಿಕಲಿ ದ ಸೇಮ್ ನ್ಯೂಟ್ರಿಯೆಂಟ್ಸ್ ಓವರ್ ದ ಇಯರ್ಸ್. ಈ ಕಬ್ಬು ಹಾಕಿದ್ರೆ ಕಬ್ಬಿಗೆ ಏನು ಬೇಕು, ಒಂದೇ ಪ್ರಮಾಣದ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ಡಿಪ್ಲೇಷನ್ ಆಗುತ್ತೆ. ಏನಾಗುತ್ತೆ, ನ್ಯಾಚುರಲಿ ಯು ಕೆನಾಟ್ ಇದು ಸಿಂಥೆಟಿಕ್ ಫರ್ಟಿಲೈಸರ್ ಹಾಕ್ಬೇಕು. ಮೋನೋಕ್ರಾಪಿಂಗ್ ಮಾಡಿದ್ರೆ ಒಂದು ಈ ಭತ್ತ 1000 ಎಕರೆ ಮಾಡ್ತೀರ, ಏನಾಗುತ್ತೆ, ಈ ಇನ್ಸೆಕ್ಟ್ಸ್ ತಿನ್ನುತ್ತಲ್ಲ ಅದನ್ನು, ಅದಕ್ಕೆ ಫುಡ್ ಸೆಕ್ಯೂರಿಟಿ ಎಲ್ಲ ಮನುಷ್ಯ ಹೋಗ್ಬಿಟ್ಟು ಯಾಕೆ ರಿವರ್ ಪಕ್ಕ ಸೆಟ್ಲ್ ಆಗೋದು, ಅಲ್ಲಿ ನೀರು ಸ್ಕೇರ್ಸಿಟಿ ಇರಲ್ಲ, ಫುಡ್ ಬೆಳ್ಕೋಬೋದು, ಎಲ್ಲ ಮಾಡ್ಕೋದು. ಹಂಗೆ ಫುಡ್ ಸೆಕ್ಯೂರಿಟಿಗೋಸ್ಕರ ಸೆಟಲ್ಮೆಂಟ್ಸ್ ಹ್ಯಾಪನ್. ಇನ್ಸೆಕ್ಟ್ಸ್ಗೂ ಸೆಟಲ್ಮೆಂಟ್ ಬೇಕಲ್ಲ, ಫುಡ್ ಸೆಕ್ಯೂರಿಟಿ ಬೇಕಲ್ಲ. ಇಷ್ಟೊಂದು ನನ್ನ ಜೀವಿತ ಕಾಲ ಅಂದರೆ ಇನ್ಸೆಕ್ಟ್ಸ್ ಜೀವಿತ ಕಾಲ ಬಂದ್ಬಿಟ್ಟು ವೀಕ್ಸು ಡೇಸು. ನನ್ನ ತಲೆಮಾರಿಗಾಗಷ್ಟು ಊಟ ಇಲ್ಲಿ ಸಿಗುತ್ತೆ 3 ತಿಂಗಳಂದರೆ, ಅದಕ್ಕೆ 3 ತಲೆಮಾರೋ 4 ತಲೆಮಾರೋ 5 ತಲೆಮಾರೋ ಗೊತ್ತಿಲ್ಲ, ಇಲ್ಲಿ ಊಟ ಸಿಗುತ್ತೆ ಅಂದ್ಬಿಟ್ಟು ಸೆಟ್ಲ್ ಆಗ್ತವೆ. ಸೊ ಅದು ತಿನ್ನೋಕ್ಕೆ ಶುರು ಆದಾಗ ಏನಾಗುತ್ತೆ, ಮನುಷ್ಯ ಅದಕ್ಕೆ ವಿಷ ಹೊಡಿತಾನೆ. ಆಯಿತಾ.
ಬೆಳೆ ಹಾಳು ಮಾಡ್ತಿದೆ ಅನ್ನೋ ಬೆಳೆ ವಿಷಯಕ್ಕೆ. ವಿಷ ಮಾಡಿದೆ ಹ್ಮ್ ಆಯಿತಾ. ಸೊ ಆ ವಿಷ ಹೊಡಿತಾನೆ ಅದು ಸಾಯ್ತವೆ. ಸೊ ಹಂಗೆ ಪೆಸ್ಟಿಸೈಡು ಬಳಕೆ ಆಗುತ್ತೆ. ಹ್ಮ್ ಫರ್ಟಿಲೈಸರ್ ಹೆಂಗೆ ನೀಡು, ಇವೆಲ್ಲ ನೀಡು. ಇಡೀ ಜಗತ್ತಲ್ಲಿ ಯಾವುದೇ ಮನುಷ್ಯ, ಒಂದೇ ಒಂದು ಪ್ರಾಣಿ ಇದನ್ನು ತಿನ್ಬೇಡ ಅಂತ ವಿಷ ಹೊಡೆದ್ಬಿಟ್ಟು, ಬೇರೆ ಪ್ರಾಣಿಗಳು ಇದು ತಿನ್ನಬಾರ್ದು, ಜೀವಿಗಳು ತಿನ್ನಬಾರ್ದು ಇದನ್ನು ವಿಷ ಹೊಡೆದ್ಬಿಟ್ಟು ಅದನ್ನು ತಿನ್ನೋದೇ ಅವನು. ಐರಾನಿಕಲಿ ಅಂದ್ರೆ ಅವು ನೋಡ್ಸ್ಬೇಕು ಅಂತ ವಿಷ ಹೊಡೆದು ಕೊನೆಗೆ ನಾವುಗಳೇ ಹಂಚ್ಕೊಂಡು ತಿನ್ನಂಗಾಯ್ತು. ಅವನೇ ತಿಂತಾನೆ. ನೀವು ಹೇಳಿದ್ರಿ ಅಂದ್ರೆ ಜಗತ್ತಿನ 22% ಸಂಪತ್ತು ಇಂಡಿಯಾದಲ್ಲಿತ್ತು ಅಂದ್ರೆ ಅದು ಬಹುಪಾಲು ರೈತರಿಂದಾನೇ ಅಷ್ಟು ಸಂಪತ್ತನ್ನ ಸಂಪಾದನೆ ಮಾಡೋದಕ್ಕೆ ಆಗಿದ್ದು. ಬಿಕಾಸ್ ಏನಕ್ಕೆ ಅಂದ್ರೆ ಅಷ್ಟು ಡೈವರ್ಸ್ಟ್ ಆಗಿತ್ತು ಅಂತ. ಯು ಥಿಂಕ್ ಲಾಜಿಕಲಿ. ಹ್ಮ್ ಹಿಂದಿನ ಕಾಲದಲ್ಲಿ ಏನು ಪ್ರೊಫೆಷನ್ ಇತ್ತು? ಮುಂದೆ Bank ಇತ್ತಾ? ಅಗ್ರಿಕಲ್ಚರ್ ಇದೇನಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ರಾ, ಲಾಯರ್ಸ್ ಇದ್ರಾ, ಹ್ಮ್ ಏನಿತ್ತು? ಈಗ ಏನೇನು ನೀವು ಟ್ಯಾಕ್ಸ್ ಜನರೇಟ್ ಮಾಡ್ತಿದ್ದೀರಾ, ಏನಿತ್ತು? ಇಟ್ಸ್ ಓನ್ಲಿ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅವರೇ ನಮ್ಮ ದೇಶ ಕಟ್ಟಿರೋದು. ರೈತರು ಬರೀ ಬಾಯಿ ಮಾತಲ್ಲಿ ಬೆನ್ನೆಲುಬು ಅನ್ನೋದಲ್ಲ. ಪಾರ್ಲಿಮೆಂಟ್ ಕಟ್ಟಿರೋದು ಯಾರು? ರೈತರ ದುಡ್ಡಲ್ಲಿ. ಯಾವುದೇ ತಗೊಳ್ಳಿ, ವಿಧಾನಸೌಧ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಯಾವುದೇ ಸ್ಟ್ರಕ್ಚರ್ ಇನ್ ಇಂಡಿಯಾ, KRS ಇರ್ಬೋದು, ನಮ್ಮ ಬಾಕ್ರಾನಂಗಲ್ ಡ್ಯಾಮ್ ಇರ್ಬೋದು, ಕುತುಬ್ ಮಿನಾರ್ ಇರ್ಬೋದು, ಎವ್ರಿಥಿಂಗ್ ಇಸ್ ಬಿಲ್ಟ್ ಆನ್ ಫಾರ್ಮರ್ಸ್ ಮನಿ. ಎಸ್, ಅದ್ರ ಬಗ್ಗೆನೇ ಹೇಳಕ್ ಬಂದೆ. ರೈತ ದೇಶದ ಬೆನ್ನೆಲುಬು ಅಂತ ಮಾತಾಡ್ತೀವಿ. ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೂ ಬಡ ರೈತ ಅಂತಿದ್ವಿ. ಕಾಲೇಜಿಗೆ ಬಂದಾಗ ಬಡ ರೈತ. ಈಗ ಗ್ರ್ಯಾಜುಯೇಷನ್ ಆಗಿದೆ ಈಗಲೂ ಬಡ ರೈತ ಅಂತಿದ್ವಿ. ಇಷ್ಟೆಲ್ಲ ಸಂಪತ್ತನ್ನ ಪ್ರೊವೈಡ್ ಮಾಡಿದಂತಹ ರೈತ ಸ್ಟಿಲ್ ಬಡವ ಆಗಿದ್ದಾನೆ. ಯಾಕೆ? ನೀವು ಮಾಡಿದ್ದು, ನಾವು ಮಾಡಿದ್ದು, ಸಿಸ್ಟಮ್ ಮಾಡಿದ್ದು. ಆಯಿತಾ? ನಾವು ಬಡ ರೈತ ಅಂತ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ರೈತನ ಬಡವ ಮಾಡಿದ್ದಾರೆ. ನೀವು ಹೇಳಿದ್ರಿ ನೀವು ಮಂಡ್ಯ ಅಂತ. ನಿಮ್ಮ ತಂದೆನ ಕೇಳಿ, ಇವತ್ತು ಮನೆಗೆ ಹೋದಾಗ ತಂದೆನ ಕೇಳಿ, ನಿಮ್ಮ ತಂದೆ ತಾಯಿ ಹತ್ರ ಎಷ್ಟು ಚಿನ್ನ ಇತ್ತು ಕೇಳಿ. ನಿಮ್ಮ ತಂದೆ ಹೇಳ್ತಾರೆ, ಆನ್ಸರ್ ಹೇಳ್ತಾರೆ ಅದಕ್ಕೆ. ಕಾಸನ್ ಸರ ಇತ್ತು, ಡಾಬ್ ಇತ್ತು, ವಂಕಿ ಇತ್ತು, ಪೈತಲೆ ಬೊಟ್ಟಿತ್ತು, ಬಳೆಗಳಿದ್ವು, ಮೂಗ್ಬಟ್ಟಿತ್ತು, ವಜ್ರದ್ದು. ನಿಮ್ಮ ತಂದೆ ಹೇಳ್ತಾರೆ. ನಿಮ್ಮ ತಂದೆ ಏನಾಗಿದ್ರು? ಇವಾಗ ನಿಮ್ಮ ತಂದೆನ ಬೆಂಗಳೂರು ಸೇರ್ಕೊಂಡಿದ್ದಾರೆ. ನಿಮ್ಮ ತಂದೆ ತಮ್ಮಂದಿರು ಇದು ಚೆನ್ನಾಗಿದ್ದಾರ? ಅರ್ಧ ರಿಚ್. ಓಕೆ. ಸೊ ಹೆಂಗಾಗಿದ್ರೆ ಡಿಪ್ಲಿಷನ್ ಹಾಕೊಂಡು ಬಂದ್ಬಿಟ್ಟಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಮ್ಮ ರೈತರು ಮೋನೋಕ್ರಾಪಿಂಗ್ ಮಾಡ್ತಾ ಇರಲಿಲ್ಲ, ಮಲ್ಟಿ ಕ್ರಾಪಿಂಗ್ ಮಾಡೋರು. ಅವ್ರು ಬೆಳ್ಕೊಳ್ಳೋರು, ಅವರು ಬೆಳೆ ಬೆಳ್ಕೊಳ್ಳೋರು. ಹೆಚ್ಚುವರಿಯನ್ನು ಊರಲ್ಲಿ ಮಾರಾಟ ಮಾಡೋರು, ಅಂದರೆ ಸಂತೆಗಳಲ್ಲಿ ಮಾರಾಟ ಮಾಡೋರು. ಎಕಾನಮಿ ಅಲ್ಲೇ ಫ್ಲೋ ಆಗ್ತಾಯಿತ್ತು. ಈ ಹಿಂದೆ ರೈತರು ಮೋನೋಕ್ರಾಪಿಂಗ್ ಮಾಡ್ತಾರಲ್ಲ, ಮಲ್ಟಿ ಕ್ರಾಪಿಂಗ್ ಮಾಡೋರು, ಸಸ್ಟೈನಬಲ್ ಫಾರ್ಮಿಂಗ್ ಮಾಡೋರು. ಅಂದರೆ ಅವ್ರಿಗೆ ಏನು ಬೇಕೋ ಮನೆಗೆ ಎಲ್ಲ ಬೆಳ್ಕೊಳ್ಳೋಣ. ಇನ್ಕ್ಲೂಡಿಂಗ್ ಬೆಳಗ್ಗೆ ಹಾಲಿಂದ ಹಿಡಿದು ಹಸುಗಳಿರೋದು, ನಾನ್ ವೆಜ್ಗೆ ಕೋಳಿ ಇರೋದು, ಕುರಿ ಇರೋದು, ಮೇಕೆ ಇರೋದು, ಎಲ್ಲ ಸಮಗ್ರ ಕೃಷಿ ಮಾಡೋಣ. ದವಸ ಧಾನ್ಯ ಬೆಳ್ಕೊಳ್ಳೋಣ, ಅಂದರೆ ಧಾನ್ಯಗಳು ಬೆಳ್ಕೊಳ್ಳೋಣ, ಕಾಳುಗಳು, ಸೊಪ್ಪು, ತರಕಾರಿ, ಹಿಂಗೆ ಕಂಪ್ಲೀಟ್ ಸಮಗ್ರ ಕೃಷಿ ಮಾಡೋನು. ಅವ್ನ ಮನೆಗೂ ಯಾವತ್ತೂ ಏನು ಕೊಂಡ್ತಿರ್ಲಿಲ್ಲ. ಉಪ್ಪೊಂದು ಬಿಟ್ರೆ ಇನ್ನೇನು ಕೊಂಡ್ತಿರ್ಲಿಲ್ಲ. ಅದನ್ನು ಎಕ್ಸಸ್ನ ವಾರಕ್ಕೊಂದು ಸಂತೆ ಆಗೋದು, ಸಂತೆಯಲ್ಲಿ ಮಾರಾಟ ಮಾಡೋನು. ಇನ್ನು ಸಂತೆಯಲ್ಲೇ ಅವ್ನು ಬೆಳೆದಿದ್ದ. ಅವರು ಎಷ್ಟು ಚೆನ್ನಾಗಿ ಸಿಸ್ಟಮ್ ಇತ್ತು ಅಂದರೆ, ಏನೇನು ಬೇಕು ಇದು ಮಾಡಿಕೊಂಡು ಪಿರಿಯಾಡಿಕ್ಕಾಗೆ ಬೆಳ್ಕೊಳ್ಳೋರು. ಸೊ ಏನಾಗ್ತಾಯಿತ್ತು ಅಂದರೆ, ಅವ್ನ ದುಡ್ಡು ಖರ್ಚೇ ಇರ್ತಾ ಇರಲಿಲ್ಲ. ದುಡ್ಡು ಸಂಪಾದನೆಕ್ಕಿಂತ ಖರ್ಚಿರ್ತಾ ಇರಲಿಲ್ಲ ಏನು. ಸೊ ಅದು ಆ ಥರ ಕೃಷಿಗೆ ಹೋಗಿದ್ದು. ಮತ್ತು ಏನು ಅವನು ಫೀಲ್ಡಲ್ಲಿ ಬೆಳ್ಕೊಳ್ಳೋನು, ರಾಗಿ, ಭತ್ತ, ಕಾಳುಗಳು, ಅದ್ರಲ್ಲಿ 100 kg ಬೆಳೆದ್ರೆ 30 kg 33 kg ಕಲೆಕ್ಟ್ ಮಾಡೋರು. ಹಳ್ಳಿಯಲ್ಲಿ ಪಾಳೆಗಾರರು ಅಂತ ಇರ್ತಾಯಿದ್ರು, ಇಲ್ಲ ಊರಲ್ಲಿ ಗೌಡ್ರು ಅಂತ ಇರೋದು. ರಾಜರ ಕೆಳಗಡೆ ಇರೋರು, ಪಾಳೆಗಾರರ ಕೆಳಗಡೆ ಊರಿನ ಗೌಡ ಇರೋನು, ಶಾನ್ಭೋಗ ಅಂತ ಹೇಳ್ತಾರೆ. ಆ ಶಾನ್ಭೋಗ್ರು ಕಲೆಕ್ಟ್ ಮಾಡೋರು, ಯಾರು ಬೆಳೆದ್ರೆ ಊರಲ್ಲೇ ಇರೋರಲ್ಲ, ಅದನ್ನು ರಾಜಂಗೆ ಕಳಿಸೋರು. ಅದು ಅಷ್ಟು ಕೊಟ್ಟು ಸಂಪತ್ತಿರೋದು, ಖರ್ಚಿರ್ತಾರಲ್ಲ. ಸೊ ಏನೇ ಮಾರಾಟ ಮಾಡಿದ್ರು ದುಡ್ಡು ಯಾವಾಗಲೂ ಇನ್ಕಮಿಂಗೆ, ಔಟ್ ಗೋಯಿಂಗ್ ಇರಲಿಲ್ಲ.
ಅಲ್ಲಿ ಊರಲ್ಲೂ ಅಷ್ಟೇ ನಿಮಗೆ ಮಡಿಕೆ ಇರ್ಬೋದು, ಪಾತ್ರೆ ಇರ್ಬೋದು, ಇದೆಲ್ಲ ಸೆಲ್ಫ್ ಸಸ್ಟೈನ್ ಸರ್ಕ್ಯುಲರ್ ಎಕಾನಮಿ ಅದು. ಇವತ್ತು ಹಂಗಿಲ್ಲ. ಇವತ್ತೇನು ನಿಮ್ಮ ಊರಲ್ಲೇ ತೊಗೊಂಡ್ರೆ ಮಾರ್ಗೊಂಡಹಳ್ಳಿಲಿ 90% ತೆಂಗೆ, ಇನ್ನು 90% ಕಬ್ಬು, ಇನ್ನು ತೆಂಗು. ಎಲ್ಲೋ ಶಿವಣ್ಣಗೌಡರು ಅಂತ ಇದ್ದಾರೆ ಮಾರ್ಗೊಂಡಹಳ್ಳಿ, ಆರ್ಗ್ಯಾನಿಕ್ ಫಾರ್ಮರ್ ನಮ್ಮ ಜೊತೆ ಇರೋದು. ಅಂತ ಒಂದು 4-5 ಜನ, ಒಂದು 10 ಜನ ಬಿಟ್ಟರೆ ಸಮಗ್ರ ಕೃಷಿ ಮಾಡ್ತಾರೆ. ಮಿಕ್ಕಿದವರೆಲ್ಲ ಸೇಮ್ ಕಬ್ಬು ಮಾಡ್ತಾರೆ. ಏನು ಮಾಡ್ತಾರೆ ಕಬ್ಬು? ಅವ್ರ ಮನೆಗೆ ಏನು ಯೂಸು? ಅವ್ರ ಮನೆಗೆ ಅಟ್ಲೀಸ್ಟ್ ಬೇಸಿಕ್ ಸೊಪ್ಪು ಬೆಳ್ಕೊಂಡಿದಾರ, ತರಕಾರಿ ಬೆಳ್ಕೊಂಡಿದಾರ. ಈಗ ಮಾರ್ಗೊಂಡ ಹೆಂಗೆ ಅಂದರೆ, ಇದು ತುಂಬ ಮ್ಯಾಥಮೆಟಿಕಲಿ ನೀವು ಯೋಚನೆ ಮಾಡಬೇಕು. ಮಾರ್ಗೊಂಡಹಳ್ಳಿಲಿ 1000 ಮನೆ ಇದೆ, ಕರೆಕ್ಟಾ? 1000 ಮನೆ ಅಂದರೆ ಅದರಲ್ಲಿ 250 300 ಮನೆಗಳು ಲ್ಯಾಂಡ್ ಓನರ್ಸ್, ಕರೆಕ್ಟಾ? ಇನ್ನು 700 ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಮೇಲೆ, ಇವ್ರ ಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಅಲ್ಲಿ ಕೆಲಸ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಲ್ಲಿ. ಇದು ಈ 300 ಮನೆಗಳು ನಿಮ್ಮ ಊರಲ್ಲಿ ಏನಿಲ್ಲ ಅಂದರೂ ನನಗೆ ಗೊತ್ತಿರೋಂಗೆ ಒಂದು 700-800 ಎಕರೆ ಇಟ್ಕೊಂಡಿದ್ದಾರೆ, ಕರೆಕ್ಟಾ? 700-800 ಎಕರೆ ಅಷ್ಟೇ ಊರಿಗೆ. ಸೊ ನಿಮ್ಮೂರಲ್ಲಿ 1000 ಮನೆಗಳು ಅಂದರೆ ಎಷ್ಟು ಜನ ಇದ್ದಾರಪ್ಪ? ಬರ್ಕೊಳ್ಳಿ, ಹೇಳ್ತೀನಿ ಎಷ್ಟು ಜನ ಇದ್ದಾರೆ ಒಂದೊಂದು ಮನೆಯಲ್ಲಿ. 3 ಜನನ, 4 ಜನನ, ಆವ್ರೇಜ್ 4 ಜನ ಊರಲ್ಲಿ, 3,000 ಜನ 4,000 ಜನ ಆಯ್ತು. 3,000ನೇ ಇಟ್ಕೊಳ್ಳಿ. 3,000 ಇಂಟು 3 ಎಷ್ಟು? 9,000. 9,000 ಇಂಟು 365 ಎಷ್ಟು? 33 ಲಕ್ಷ ಸಮಥಿಂಗ್, 34-35 ಲಕ್ಷನ ಊಟ. 35 ಲ್ಯಾಕ್ ಮೀಲ್ಸು ಒಂದು ವರ್ಷಕ್ಕೆ ಬೇಕು ನಿಮ್ಮೂರಲ್ಲಿ. 35 ಲಕ್ಷ ಅಂದರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ. 35 ಲಕ್ಷ ಊಟ ವರ್ಷಕ್ಕೆ ಬೇಕು. ನಿಮ್ಮಲ್ಲಿರೋ 700 ಎಕರೆ ಅಷ್ಟು ಊಟ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ? ಒಂದು ಮನೆಗೆ 40-50 ಥರ ವೆಜಿಟೇಬಲ್ಸು ಇದೆಲ್ಲ ಸೇರಿ ಬೇಕು ಒಂದು ತಿಂಗಳಿಗೆ ಪ್ರೊಡ್ಯೂಸು. ಬೆಳೆ ಬೇಕು, ಅಕ್ಕಿ ಬೇಕು, ರಾಗಿ ಬೇಕು, ತರಕಾರಿಗಳು ಬೇಕು, ಹಾಲು ಬೇಕು, ಮಾಂಸ ಬೇಕು, ಮೊಟ್ಟೆ ಬೇಕು. ಲೆಕ್ಕ ಹಾಕೊಂಡೋಗಿ 60-70. ಅದರಲ್ಲಿ ಕನಿಷ್ಠ ಪಕ್ಷ 50-55 ಥರ ಬೆಳ್ಕೋಬೋದು ಊರಲ್ಲೇ. ಊರಿಗೆ ಮಾರ್ಕೆಟ್ ಇಲ್ಲ ಅಂತ ಹಾರಾಡ್ತಾರೆ. ನಿಮ್ಮೂರಿಗೆ ನೀವು ಫಸ್ಟ್ ಬೆಳೆದ್ರೆ ಅದಕ್ಕಿಂತ ದೊಡ್ಡ ಮಾರ್ಕೆಟ್ ಬೇಕಾ? ಏನು ಮಾಡ್ತಾರೆ? ಎಲ್ರಿಗೂ ಕಬ್ಬು ಬೆಳೆಯಕ್ಕೆ ಹೇಳಿದ್ರು. ಕಬ್ಬು ಹೇಳಿದ್ರು ಅಂತಾರಲ್ಲ, ಹೇಳಿದ್ ಯಾರು? ಸಿಸ್ಟಮ್ ಹಂಗಂದ್ರೆ. ಸಿಸ್ಟಮ್ ಹೆಂಗಾಯ್ತು? ಹಿಂದಿನ ಕಾಲದಲ್ಲಿ ರಾಜರು ಯಾವತ್ತೂ ಡಿಕ್ಟೇಟ್ ಮಾಡ್ತಾರಲ್ಲ. ರಾಜನ ಕೆಲಸ ಏನು? ಇನ್ಫ್ರಾಸ್ಟ್ರಕ್ಚರ್ ಕೊಡೋದು, ಪ್ರೊಟೆಕ್ಷನ್ ಕೊಡೋದು. ನೀನು ಬೆಳಿ, ನಾನು ನಿನ್ಗೆ ಈ ಸಲ ಕೊಡ್ತಾಯಿನಿ, ನನಗೆ ಇಷ್ಟು ಕೊಡು ಪೀರಿಯಡು. ಇವತ್ತು ಆ ಸಿಸ್ಟಮ್ ಇಲ್ಲ. ನೀನು ಇದು ಬೆಳಿ, ನಾನು ರೇಟ್ ಸೆಟ್ ಮಾಡ್ತೀನಿ, ನೀನು ಸೆಟ್ ಮಾಡೋದಲ್ಲ, ನಾನು ಸೆಟ್ ಮಾಡ್ತೀನಿ, ನಿನಗೆ ಸಬ್ಸಿಡಿ ಕೊಡ್ತೀನಿ. ಅಂದರೆ ಸಬ್ಸಿಡಿ ಬೆಂಬಲ ಬೆಲೆಯಿಂದನೇ ಯಾವನಿಗೆ ಬೇಕು? ಯಾರಿಗೆ ಇವನು ಸಬ್ಸಿಡಿ? ಇವನು ಯಾವನು ಕೊಡೋಕ್ಕೆ? ಇವನು ಸಬ್ಸಿಡಿ ಮತ್ತೆ ಬರುತ್ತೆ ನನಗೆ. ಇವನು ಯಾವನು ಕೊಡೋಕ್ಕೆ ಸಬ್ಸಿಡಿ? ಇವನು ಯಾವನು ಹೇಳೋಕ್ಕೆ? ಅದು ಮಿಸ್ಲೀಡಿಂಗ್ ಫ್ಯಾಕ್ಟರಾ? ವೆರಿ ವೆರಿ ಮಿಸ್ಲೀಡಿಂಗ್. ಒನ್ಸ್ ಅಪಾನ್ ಅ ಟೈಮ್ ಫಾರ್ಮರ್ಸ್ ಯೂಸ್ ಟು ಗಿವ್ ಮನಿ ಟು ದ ಗೌರ್ಮೆಂಟ್. ಇವ್ರು ಯಾವನು ಕೊಡೋಕ್ಕೆ? ಬೆಳೆಯೋದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳಿ, ಕಬ್ಬು ತೊಗೊಳ್ಳಿ. ರೈತ 1 ಎಕರೆ ಕಬ್ಬಲ್ಲಿ ವರ್ಷಕ್ಕೆ 12 ತಿಂಗಳು 13 ತಿಂಗಳಲ್ಲಿ ವರ್ಷಕ್ಕೆ ಎಲ್ಲ ಕಳೆದು 40,000 ಮಾಡ್ತಾನೆ. ಅಂದರೆ ಸರಾಸರಿ ತಿಂಗಳಿಗೆ 3,000 ರೂಪಾಯಿ. 3,000 ರೂಪಾಯಿ ದುಡಿತಾನೆ. ವರ್ಷ ಪೂರ್ತಿ ಮಾಡ್ತಾನೆ ಕೆಲಸ ಮಾಡಿ 3,000 ರೂಪಾಯಿ. ಶುಗರ್ ಫ್ಯಾಕ್ಟ್ರಿಯವರು ಅದೇ 1 ಎಕರೆಯಲ್ಲಿ ಒಂದು 40 ಟನ್ ಕಬ್ಬು ಬರುತ್ತೆ. ಹರಿದ್ರೆ ಅವ್ರು 1 ಲಕ್ಷ ರೂಪಾಯಿ ಮಾಡ್ತಾರೆ. ಸರ್ಕಾರ ಎಷ್ಟು ಮಾಡುತ್ತೆ ಅಂದಾಜಿದೆಯಾ ನಿಮಗೆ? 40,000 ಕೋಟಿ ಮಾಡುತ್ತೆ ಕರ್ನಾಟಕದಲ್ಲಿ. ಓವರಾಲ್ ಕರ್ನಾಟಕ 40. ನಾನು ಹೇಳ್ತಾ ಇರೋದು 40,000 crores ಇನ್ಕಮ್ ಮಾಡುತ್ತೆ ಕಬ್ಬು ಬೆಳೆಯಲ್ಲಿ. ಎಕ್ಸೈಸ್ ಡ್ಯೂಟಿ ಅಂತ ಹಾಕ್ತಾರಲ್ಲ ಆಲ್ಕೋಹಾಲಲ್ಲಿ, ಎಕ್ಸೈಸ್ ಡ್ಯೂಟಿ. ಇದು ಎಕ್ಸೈಸ್ ಇನ್ಕಮ್ ಕಮ್ಸ್ ಫ್ರಮ್ ಕಬ್ಬು ಡೈರೆಕ್ಟ್. ಓಕೆ, ಕಬ್ಬು ಆಯಿತಾ? 6 ಲಕ್ಷ ಫಾರ್ಮರ್ಸ್ ಇದ್ದಾರೆ ಕರ್ನಾಟಕದಲ್ಲಿ, ಕಬ್ಬು ಬೆಳೀತಾರವರು. ಮಜಾ ಮಾಡ್ತಾ ಇರೋದು ಇವರು.
ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡೋದು ಇವರು. ಆ ದುಡ್ಡು ಇವ್ರು ಕೊಡ್ಬೇಕು ತಾನೆ. 40,000 crores ಎಷ್ಟು ಪರ್ಸೆಂಟ್ ವಾಪಸ್ಸು ನೀನು ಬೆಳೆದಿದ್ಯಾ, ನಿನಗೆ ಪ್ರೋತ್ಸಾಹ ಧನ ಅಂತ ಕೊಟ್ಟಿದ್ದಾರೆ ಇವರು. ಪ್ರತಿ ವರ್ಷ ನಿಂತ್ಕೊಂಡು ಈಗ ಆಯ್ತಲ್ಲ, ಹೋದ ವರ್ಷ ಕಬ್ಬಿಗೆ ಬೆಲೆ ಕೊಡಿ ಅಂತ ಬೆಳಗಾವಿಲಿ ಆಯ್ತಲ್ಲ. 3 ವರ್ಷದಿಂದ ನಾವು ನಿಂತ್ಕೊಂಡು ರೋಡಲ್ಲಿ ಮಾಡಿದ್ವಲ್ಲ 108 ದಿನ. ರೈತ ಕಷ್ಟಪಟ್ಟು ಬೆಳೆಯೋದಲ್ದೆ ರೋಡಿಗೆ ಇಳಿದು ಹೌದು, ಅಲ್ಲ ಇವಾಗ ಅಲ್ಲ ಬಿಕಾಸ್ 40,000 crores ಕೊಡ್ತಿದ್ದಾನೆ. 6 lakh ಫಾರ್ಮರ್ಸ್ ಇದ್ದಾರೆ. 10,000 ಕೋಟಿ ನಿಮ್ಮ ತಗೊಳ್ಳಿ ಪ್ರೋತ್ಸಾಹ ಧನ ಅಂದ್ರೂ ಆಲ್ಮೋಸ್ಟ್ ಎಷ್ಟು ಬರ್ತದೆ ಡಿವೈಡ್ ಮಾಡಿ ನೋಡಿ. 10,000 ಕೋಟಿಗೆ 6 ಲಕ್ಷ ಡಿವೈಡ್ ಮಾಡಿ ರೈತಿಂಗ್ ಸಿಗ. ದಟ್ ಇಸ್ ವೇ. ಈಗ ಹಂಗಿಲ್ಲ. ನಾನು ಹೇಳ್ತೀನಿ, ನಾನು ಇದು ಮಾಡಿಬಿಟ್ಟು ನನಗೆ ಸಬ್ಸಿಡಿ ಕೊಡ್ತೀನಿ. ಇವನು ಯಾವ ಒಂದು ಸಬ್ಸಿಡಿ ಕೊಡೋಕ್ಕೆ ಇವನು? ಫಸ್ಟ್ ಆಫ್ ಆಲ್ ನಮ್ಮ ರೈತರಿಗೆ ಬುದ್ಧಿ ಇಲ್ಲ. ಅವರು ಇವತ್ತಿಗೂ ನಿಮ್ಮ ಊರಲ್ಲಿ 10 ಜನ ರೈತರು ಊರಿಗೆ ಬೆಳೆದ್ಬಿಟ್ರೆ ಅವರೆಲ್ಲ ಹೊರಟೋಗ್ತಾರೆ. ಎಕಾನಮಿ ಅಲ್ಲೇ ಫ್ಲೋ ಆಗುತ್ತೆ. ನೀವು ಎಲ್ಲ ಹೊರಟೋಗ್ತಾರೆ. ಯಾಕೆ ಪಾಪ ಹುಡುಗರು ಬೆಂಗಳೂರು ಬರ್ತಾರೆ? ಇವತ್ತಿನ ದಿನ ಯೂತ್ಸ್ ಯಾರು ಊರಲ್ಲಿ ಕೃಷಿ ಮಾಡಿ, ನೀವು ಯಾವ ಬಡ ರೈತ ಅಂದ್ರೆ ಬಡ ಸಾಫ್ಟ್ವೇರ್ ಇಂಜಿನಿಯರ್, ಬಡ ಅರ್ಚಕ ಅಂತ ಹೇಳಿ ಅರ್ಚಕರಿಗೂ ಪಾಪ ಹಂಗೆ ಹೇಳ್ತಾರೆ. ಬಡ ಅರ್ಚಕ. ಯಾರು ಹೋಗ್ತಾರೆ ಅರ್ಚಕರಾಗೆ? ಈಗ ನೀವು ಸೇರಿಸ್ಬಿಡಿದಿಲ್ಲ ಬಡ ಅಂತ. ಸೇರಿಸೋದಾಗ ಏನಾಗುತ್ತೆ? ಇಟ್ಸ್ ಅ ಡಿಮೋಟಿವೇಶನ್. ಆಮೇಲೆ ದುಡ್ಡಿಲ್ಲ ಅದರಲ್ಲಿ ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಪೀಪಲ್ ಆರ್ ಪ್ರೂವ್ಡ್. ಯಾರು ಹೋಗ್ತಾರೆ? ನೋಬಡಿ ವಾಂಟ್ಸ್ ಟು ಡು ಅಗ್ರಿಕಲ್ಚರ್. ಗ್ಲಾಮರ್ ಇಲ್ಲ. ಪ್ರತಿ ಮೀಡಿಯಾದಲ್ಲೂ ತೋರಿಸೋದು ರೈತ ಅಂತ ಅರ್ಧೋಗಿರೋ ಬಟ್ಟೆ ಹಾಕೊಂಡಿರೋದು, ಬರ್ಗಟ್ ಭೂಮಿ ಮೇಲೆ ಕೂತಿರೋದು, ಮೇಲೆ ನೋಡೋದು. ಇದೇ ರೈತನ ಪಿಕ್ಚರ್. ಎಲ್ಲರೂ ಯಾರು ಕೃಷಿಗೆ ಹೋಗ್ತಾರೆ? ಯಾರು ಪಾಪ ಕೃಷಿ ಮಾಡ್ತಾರೆ ಹುಡುಗರು ಹೆಣ್ಣು ಕೊಡ್ತಾರೆ? ಯಾರು ಕೊಡ್ತಾರೆ? ಹಿಂಗೆಲ್ಲ ಪ್ರೊಜೆಕ್ಟ್ ಮಾಡಿ ಇಟ್ಟಿದ್ದೀವಿ. ಎಷ್ಟು ಕರೆಕ್ಷನ್ ಮಾಡೋಕ್ಕೆ ಎಷ್ಟು ವರ್ಷಗಳು ಬೇಕು ಗೊತ್ತಾ? ಇದನ್ನು ಕರೆಕ್ಷನ್ ಮಾಡೋಕ್ಕೆ ಸಿಸ್ಟಮ್ನ. ಇಟ್ಸ್ ಅ ಬಿಗ್ ಟಾಸ್ಕ್. ಹೌದು. ಆ್ಯಂಡ್ ನಾನು ಸುಮಾರು ಹಿಂದೆ ಓದಿದೊಂದು ಆರ್ಟಿಕಲ್ ನೆನಪಾಗ್ತಿದೆ ನನಗೆ. ಅಂದರೆ ಹಳ್ಳಿಗಳನ್ನು ಯಾವ ಥರ ಮಾರ್ಪಾಡು ಮಾಡ್ತಾ ಬಂದರು ಅಂದರೆ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಕೊಡದೇ ಇರೋದು, ಪ್ರಶ್ನೆ ಕೇಳದೇ ಇರಲಿ ಅನ್ನೋದಕ್ಕೆ. ಆ್ಯಂಡ್ ಇನ್ನೊಂದು ಬಂದು ಆಲ್ಕೋಹಾಲ್ ತುಂಬ ಯೂಸೇಜ್ ಮಾಡೋದು, ಎಲ್ಲವೂ ಸೇರಿ ಏನಾಗಿದೆ, ವೋಟ್ ಬ್ಯಾಂಕಿಂಗ್ಗೆ ಯೂಸ್ ಮಾಡ್ಕೊಳ್ಳೋ ಥರದ್ದು ಸಿಸ್ಟಮ್ ಆಗಿದೆ ಹೊರತು ಎಜುಕೇಷನ್ ಕೊಟ್ಟರೆ ಅಥವಾ ಇನ್ನೊಂದೇನಾರು ಕೊಟ್ಟರೆ ಅವ್ನು ಪ್ರಶ್ನೆ ಮಾಡ್ತಾನಲ್ಲ ಅನ್ನೋ ಥರದ್ದು ಒಂದು ನೇಚರ್ಗೆ ತೊಗೊಂಡೋಗಿಟ್ಟಿದ್ದಾರೆ ಅಂತ. ನಿಜ ಅನ್ಸುತ್ತೆ ನಿಮಗೆ? ಎಜುಕೇಷನ್ ಇಸ್ ವೆರಿ ವೆರಿ ಪೆಥೆಟಿಕ್. ಈಗ ಹಳ್ಳಿಲಲ್ಲ, ಸಿಟಿಲು ಎಲ್ಲ ಕಡೆನೂ ವೆರಿ ಪೆಥೆಟಿಕ್ ಇನ್ ಇಂಡಿಯಾ. ಆಯಿತಾ? ನಮ್ಮದ್ರಲ್ಲಿ 3rd ಸ್ಟ್ಯಾಂಡರ್ಡ್ ಬಂದರೆ ಮಕ್ಕಳು ಮಲ್ಟಿಪ್ಲಿಕೇಶನ್ ಮಾಡ್ತಾರೆ. 7th ಸ್ಟ್ಯಾಂಡರ್ಡ್ ಬಂದುಬಿಟ್ರೆ ಟ್ಯಾನ್ ಟೀಟಾ, ಕಾಸ್ ಟೀಟಾ ಎಲ್ಲ ಮಾಡ್ತಾರೆ. A+B², ಫಾರ್ಮುಲಾಸು ಎಲ್ಲ. ಈಜೊಡೆಯಕ್ಕೆ ಬರಲ್ಲ. ಹೌದು. ಲೆಕ್ಕ ಬರಲ್ಲ. ಇಂಡಿಯಾದಲ್ಲಿ ಸೂಸೈಡ್ ಆಗುತ್ತಲ್ಲ, more than 60% ಆಫ್ ಸೂಸೈಡ್ ಹ್ಯಾಪನ್ಸ್ ಬಿಕಾಸ್ ಆಫ್ ಮನಿ, ಫೇಲಿಯರ್ ಟು ಮ್ಯಾನೇಜ್ ಮನಿ. ಆಕ್ಸಿಡೆಂಟ್ ಆಗತ್ತಲ್ಲ, ಡ್ರೌನಿಂಗ್ ಎಲ್ಲ, ಸತ್ತೋಗ್ತಾರಲ್ಲ, ಈಜು ಬರದೆ ಸತ್ತೋಗ್ತಾರೆ. ಬೇಸಿಕ್ ಲೈಫ್ ಲೆಸನ್ಸ್ ಈಸ್ ನಾಟ್ ದೇರ್ ಇನ್ ಇಂಡಿಯನ್ ಎಜುಕೇಷನ್. 4 ಜನ ಮಂಡ್ಯದಲ್ಲಿ ಕೆನಾಲಲ್ಲಿ ಸತ್ತೋದ್ರು ಗೊತ್ತಾ? ಮೆಡಿಕಲ್ 5 ವರ್ಷದಿಂದ ಮೆಡಿಕಲ್ ಹೋಗ್ತಿದ್ರು 4 ಜನ ಪಾಪ. ಕೆನಾಲಲ್ಲಿ ಪಾಪ ಆಟ ಆಡೋಕೆ ಹೋಗಿ ಸತ್ತೋಗ್ಬಿಟ್ರು. ಈಜು ಗೊತ್ತಿರಲಿಲ್ಲ. ಹೆಂಗಿರ್ಬೇಕು ಅಪ್ಪ ಅಮ್ಮನ ಸ್ಟೇಜು? ಲೈಫ್ ಲೆಸನ್ಸ್ ಇಸ್ ಮಿಸ್ಸಿಂಗ್. ಮಾರಲ್ ಸೈನ್ಸ್ ಇಸ್ ಮಿಸ್ಸಿಂಗ್. ಏನಿದೆ ಇವತ್ತು? ಸೋ ಮಚ್ ಆಫ್ ಕರಪ್ಷನ್ ಅಲ್ಲ. ಮನೇಲಿ ಏನಂತಾರೆ? ಒಬ್ಬ ಆನೆಸ್ಟ್ ಆಗಿದ್ರೆ ಮನೆಯಲ್ಲಿ ಪಾರ್ಟ್ನರ್ ಏನಂತಾರೆ? ಇಫ್ ಯು ಆರ್ ಆನೆಸ್ಟ್, ನಾಚಿಕೆ ಆಗಲ್ವ ನಿಮಗೆ? ಅವ್ನು ನೋಡಿ 2 ಮನೆ ಕಟ್ದ, ನಿಮ್ಗೇನು ಬಂದಿದೆ? ನಾಚಿಕೆ ಆಗಲ್ವ ಅಂತಾರೆ. ಆ ಪಾರ್ಟ್ನರ್ದು ತಪ್ಪಲ್ಲ, ಎಜುಕೇಷನ್ದು ತಪ್ಪು. ಮಾರಲ್ ಇಲ್ಲ. ಮಾರಲ್ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ಅನ್ನೋ ಇದಿಲ್ಲ. ಸೊ ಕಂಪ್ಲೀಟ್ ಇಂಡಿಯನ್ ಎಜುಕೇಷನ್ನ ಚೇಂಜ್ ಮಾಡಬೇಕು. ತುಂಬ ತಪ್ಪು ಚೇಂಜ್ ಮಾಡಬೇಕು. ವ್ಯಾಲ್ಯೂ ಎಜುಕೇಷನ್. ಇಟ್ಸ್ ನಾಟ್ ಅಬೌಟ್ ಆಲ್ಕೋಹಾಲ್. ಅದೆಲ್ಲ ನಿಮ್ಮ ದಾರಿ ತಪ್ಪಿಸೋದು. ಇಟ್ಸ್ ನಾಟ್ ಅಬೌಟ್ ಆಲ್ಕೋಹಾಲ್. ಇಟ್ಸ್ ನಾಟ್ ಅಬೌಟ್ ಇದು. ಎಜುಕೇಷನ್ ಸಿಸ್ಟಮ್ನ ಕಂಪ್ಲೀಟ್ ಓವರ್ ಆಲ್ ಮಾಡಬೇಕು. ಕಾರ್ಪೊರೇಟಿಂದ ಮಂಡಿಗೆ ಬಂದ್ರಲ್ಲ, ಅಂದರೆ ಕೃಷಿ ಮಾಡಬೇಕು ಅಂತ ಬಂದ್ರಲ್ಲ, ಅಂದರೆ ಇಷ್ಟೊಂದೆಲ್ಲ ಚಾಲೆಂಜಸ್ ಇತ್ತು, ಇದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಒಂದು ಸಣ್ಣ ಮಟ್ಟದ ಇಂಪ್ಯಾಕ್ಟು ನನ್ನ ಕಡೆಯಿಂದ ಆಗಲಿ ಅಥವಾ ಒಂದು ಸೋಷಿಯಲ್ ರಿಫಾರ್ಮೆಂಟ್ ನೀವೇ ಹೇಳಿದೆ ಆಗಲಿ,
ಒಂದು ಸೋಷಿಯಲ್ ಮೂವ್ಮೆಂಟ್ಗೆ ಆಗಬೇಕು ಈ ಕಾರಣಕ್ಕೆ ಅನ್ನೋ ಥರದ್ದು ಬಂದೆ ಅಂತ. ವಾಟ್ ಈಸ್ ದ ಬಿಗ್ಗರ್ ಶಾಕ್ ನಿಮಗೆ ಮೊದಲ 6 ತಿಂಗಳು ನಿಮ್ಮ ಬಾಡಿ ಅಲ್ಲಿ ಕಾರ್ಪೊರೇಟ್ ಕೂತಿದ್ದಕ್ಕೂ ಇಲ್ಲಿಗೆ ಬಂದಾಗ್ಲೂ ತೊಗೊಂಡಿದ್ದು ಆ್ಯಂಡ್ ನೀವು ಅಂದ್ಕೊಂಡಿದ್ದಕ್ಕೂ ರಿಯಾಲಿಟಿಗೂ ಇದ್ದಂತಹ ಶಾಕು? ನಾನೇನು ಎಕ್ಸ್ಪೆಕ್ಟೇಷನ್ ಅಂತ ಏನು ಇಟ್ಕೊಂಡಿರಲಿಲ್ಲ. ನಾನೇನು ಇಂಥದ್ದೇ ಆಗಬೇಕು ಅಂತ ನನ್ನ ಏನೋ ಮಾಡಬೇಕು ಒಂದು ಇದು ಮಾಡಬೇಕು ಅಂದ್ಬಿಟ್ಟು ಐ ಜಸ್ಟ್ ವೆಂಟ್. ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನನಗೆ. ನಾವು ಫಸ್ಟ್ ಸ್ಟೋರ್ ಓಪನ್ ಮಾಡಿದಾಗಲೂ ಐ ನೆವರ್ ಥಾಟ್ ವಿಲ್ ಬಿಕಮ್ ಸೋ ಬಿಗ್ ಅನ್ನೋ ಒಂದು, ಯಾಕಂದರೆ ನಂಗೆ ಗೊತ್ತೇ ಇಲ್ಲ. ಐ ನೆವರ್ ನ್ಯೂ ದಿಸ್ ಬಿಸ್ನೆಸ್ ಯಾವ ಥರ ರನ್ ಆಗುತ್ತೆ, ಯಾವ ಥರ ಸ್ಟೋರ್. ಫ್ರಮ್ ಎ ಸೊಫಿಸ್ಟಿಕೇಟೆಡ್ ಪ್ಲೇಸ್ ಇನ್ ಅಮೇರಿಕಾ ನಾನು ಇದ್ದಿದ್ದು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ. ದಟ್ಸ್ ವಾಸ್ ಇದು. ಅಲ್ಲಿಂದ ಅಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ, ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ವಿ ಎಲ್ಲ. ಇಲ್ಲಿ ಏನು ಪ್ಲ್ಯಾನ್ ಇಲ್ಲ, ಏನಿಲ್ಲ. ಮಾಡಬೇಕು, ಒಂದು ಸೋಷಿಯಲ್ ಮೂವ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು ಐ ಕೇಮ್. ಸೊ ಇಟ್ ಬಿಕೇಮ್ ಒಂದಾದ್ಮೇಲೆ ಇಟ್ ಗ್ರೋ. ಸೊ ಇವತ್ತಿಗೂ ಐ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್, ಬಟ್ ಐ ಜಸ್ಟ್ ಇದನ್ನು ಸ್ಪ್ರೆಡ್ ಆಗಿ ಮಾಡಬೇಕು, ಇದು ಡೀಪರ್ ಹೋಗಬೇಕು, ಸಾಕಾಗ್ತಿಲ್ಲ ಅನ್ನೋ ಒಂದು ಇದಿದೆ. ಜಾಸ್ತಿ ಮಾಡಬೇಕು, ನಮ್ಮ ಥರ ಇನ್ನೂ ಜಾಸ್ತಿ ಜನ ಬರಬೇಕು ಅನ್ನೋ ಒಂದು ಇದಿದೆ. ಬಟ್ ಈ ಐಡಿಯಾ ಅಲ್ಲೇ ಉಳಿದಿದ್ದ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋಲ್ ಇರ್ಬೇಕಾದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗೇ ನನ್ನ ಟೂಲ್ ಅಥವಾ ಇಲ್ಲ ನಾನು ಮೈಗ್ರೇಷನ್ ಆಗ್ತಾ ಇದ್ರಲ್ಲ ರೈತರ ಮಕ್ಕಳು, ಸೂಸೈಡ್ ಆಗ್ತಾ ಇದ್ರಲ್ಲ, ಸೊ ಅದನ್ನು ಸಾಲ್ವ್ ಮಾಡಬೇಕು ಅಂತ ಬಂದಿದ್ದು. ನನಗೆ ಆರ್ಗ್ಯಾನಿಕ್ ಅಂದ್ರೆ ಗೊತ್ತಿರಲಿಲ್ಲ. ಓಕೆ. ಅಮೇರಿಕಾದಲ್ಲಿದ್ದಾಗಲೂ ನಾವು ಯಾವಾಗ ಶಾಪಿಂಗ್ ಹೋಗ್ತಾ ಇದ್ದಲ್ಲ ಗ್ರೋಸರೀಸ್ ತರಕ್ಕೆ, ಒಂದು ಸೆಕ್ಷನ್ ಆರ್ಗ್ಯಾನಿಕ್ ಅಂತ ಎಲ್ಲ ಸ್ಟೋರ್ಸಲ್ಲೂ ನೋಡಿದೆ. ಏನಿದೆ ನಾನು ಯಾವತ್ತೂ ಥಾಟ್ ಪ್ರಾಸೆಸ್ ಮಾಡಿಲ್ಲ, ಯಾವತ್ತೂ ತೊಗೊಂಡು ಇರಲಿಲ್ಲ ನಾನು. ಇಲ್ಲಿ ಬಂದ ಮೇಲೆ ನನಗೆ ಒಂದು ಡಾಟ್ಸ್ ಕನೆಕ್ಟ್ ಆಗಿದ್ದು. ಓಕೆ, ನಮ್ಮ ತಾತಂದಿರಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗೇ ಮಾಡ್ತಿದ್ದು ಇದ್ದಾಗ ಅವಾಗ ಇಷ್ಟು ಚೆನ್ನಾಗಿದ್ದರು. ಅವಾಗ ಡಾಟ್ಸ್ ಕನೆಕ್ಟ್ ಆಗಿ ದೆನ್ ಆರ್ಗ್ಯಾನಿಕ್ ಅಂದರೆ ಏನು ಗೊತ್ತಾಯಿತು. ಸುಭಾಷ್ ಪಾಳೇಕರ್ ಅವ್ರ ಬಗ್ಗೆ ಗೊತ್ತಾಯಿತು. ನಮ್ಮ ಮಂಡ್ಯದಲ್ಲಿ ಎಷ್ಟೊಂದು ಜನ ರೈತರು ಸುಭಾಷ್ ಪಾಳೇಕರ್ ಅವ್ರ ಜೊತೆ ಟ್ರೈನ್ ಆಗಿರೋದು ಗೊತ್ತಾಯಿತು. ಹಂಗೆ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ನಂಗೆ ಅಲ್ಲಿ ಇಲ್ಲಿ ಬರೋವರೆಗೂ ಗೊತ್ತೇ ಇರಲಿಲ್ಲ. ಸೊ ಟ್ರಿಗರಿಂಗ್ ಪಾಯಿಂಟ್ ಬಂದು ಅದನ್ನೇ ಮೈಗ್ರೇಷನ್ ಯುವಕರು ಮತ್ತು ಸೂಸೈಡ್ಸ್. ಮೊದಲು ತಗೊಂಡಂತಹ 1 ಎಕರೆ ಅಥವಾ ಮೊದಲು ಬೆಳೆದಂತಹ ಕೃಷಿ ಯಾವುದು ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್? ನಮ್ಮದು ಒಂದು ಸ್ಮಾಲ್ ಜಮೀನಿತ್ತು. 2014 ಬಂದೆ ನಾನು ವಾಪಸ್ಸು. ಸೊ ಅದು ಅಲ್ಲಿ ನಾನು ಕೃಷಿ ಶುರು ಮಾಡಿದೆ. ಹೀಗೆ ಬರೀ ಹೇಳೋಕೆ ಇದರಲ್ಲಿ ನಾನು ಪ್ರಾಕ್ಟೀಸ್ ಮಾಡಬೇಕಲ್ಲ. ಪ್ರಾಕ್ಟೀಸ್ ಮಾಡಿದೆ ಹೆಂಗೆ ಇದು ಮಾಡೋದು ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಫಾರ್ಮಿಂಗ್. ಸೊ ನನಗೆ ನಾನು ಫಸ್ಟು ಕೆಲಸ ಶುರು ಮಾಡಿದ್ದು ಒಂದು ಸಾಫ್ಟ್ವೇರ್ ಕಂಪ್ನಿಗೆ 2000 ಇಸ್ವಿಯಲ್ಲಿ. ಫಸ್ಟು ನನ್ನ ಸ್ಯಾಲರಿ ಬಂದಿದ್ದು ಸೆಪ್ಟೆಂಬರ್ 2000 ಅಲ್ಲಿ 8,000. ಸಖತ್ ಖುಷಿ ಆಯ್ತು ಫಸ್ಟ್ ಟೈಮು. ಅದಾದಮೇಲೆ ಬಿಡಿ ವಿ ಹ್ಯಾವ್ ಟೇಕನ್ ಕ್ರೋರ್ಸಲ್ಲಿ ತೊಗೊಂಡಿದ್ವಿ ಸ್ಯಾಲರಿ. ಯಾವಾಗ ಖುಷಿಯಾಗಿಲ್ಲ. ನಾನು ಫಸ್ಟು ಬೆಳೆದ್ಬಿಟ್ಟು ಒಂದು ಕಂತೆ ಸೊಪ್ಪು ಮಾರಿದೆ 8 ರೂಪಾಯಿಗೆ. ತುಂಬ ಖುಷಿ ಆಯಿತು. ಅದಕ್ಕೆ ಇಮ್ಮೆನ್ಸ್ ಹ್ಯಾಪಿನೆಸ್ ಸಿಕ್ತು. ಆ ಹ್ಯಾಪಿನೆಸ್ ಎಲ್ರಿಗೂ ಸಿಗುತ್ತೆ. ನಾನು ಬೆಳೆದೆ, ನಾನು ಪ್ರೊಡ್ಯೂಸ್ ಇದು ಮಾಡಿದ್ದು ಅಂತ. ಸೊ ಅದು ಬಂದ್ಬಿಟ್ಟು 2017 ನಾನು ಶುರು ಮಾಡಿದ್ದು. ಓಕೆ. ಆ್ಯಂಡ್ ರೈತರ ಆತ್ಮಹತ್ಯೆ ಅಂತೆಲ್ಲ ಮಾತಾಡಿದ್ವಿ ಆಗಲೇ. ಅಂದರೆ ಫಾರ್ಮಿಂಗ್ ಓಕೆ, ಕೆಮಿಕಲ್ ಸಬ್ಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ಸ್ನ ಯೂಸ್ ಮಾಡ್ಕೊಂಡು ಅದು ಫಾರ್ಮಿಂಗ್ ಮಾಡ್ತಾರೆ, ಎಲ್ಲವೂ ಆಗುತ್ತೆ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋ ಮೂಲಕ ಆಗಲಿ ಅಥವಾ ಈ ಥರದ ಬೆಳೆಗಳನ್ನೇ ಬೆಳೆಯೋ ಮೂಲಕ ಆಗಲಿ ಎಕನಾಮಿಕಲಿ ಅವ್ರನ್ನ ಸೇವ್ ಮಾಡ್ಬೋದು ಅನ್ನುವಂತಹ ಒಂದು ಪಾಯಿಂಟು ಇದೆಯಾ? ಇವತ್ತು ಕರೆಂಟ್ ಮಾಡರ್ನ್ ಅಗ್ರಿಕಲ್ಚರ್ ಇದೆಯಲ್ಲ, ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಎಲ್ಲ ಫಾರ್ಮರ್ಸು ಕ್ಲೋಸ್ ಆಗುತ್ತೆ. ದೇ ಕೆನಾಟ್. ಇವಾಗ ಏನು ಕರೆಂಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೋ ಇದನ್ನು ಪ್ರಾಫಿಟಬಲ್ ಯಾವಾಗ ಆಗುತ್ತೆ ಗೊತ್ತಾ? ಒಬ್ಬ ರೈತನ ಹತ್ರ 25 ಎಕರೆ 50 ಎಕರೆ ಇದ್ದರೆ, ಈಗ ಮೋನೋಕ್ರಾಪಿಂಗ್ ಮಾಡ್ತಾರಲ್ಲ, ದೇ ಕ್ಯಾನ್ ಸಿ ಮನಿ. ಆಯಿತಾ? ಬಟ್ ಅಟ್ಲೀಸ್ಟ್ 10 ಎಕರೆ ಇದ್ದರೆ ದುಡ್ಡು ನೋಡ್ಬೋದು ಅವರು. ಈ 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡು ಈ ಮಾಡೆಲ್ ಮಾಡೋರು ಯಾವತ್ತೂ ಅವ್ರು ವರ್ಷದಿಂದ ವರ್ಷ ದೆಲ್ ಬಿಕಮ್ ಬಡವ ಹಾಕೊಂಡು ಕೊನೆಗೆ ಮಾರ್ತಾನೆ. ಈ ಮಂಡ್ಯದಲ್ಲಿ ಎಷ್ಟೊಂದು ಮದುವೆಗಳು ನಡೆಯುತ್ತೆ. ಎಲ್ಲ ಮೊದಲು ಕೇಳಿ ಅವ್ರದ್ದು ಯಾವುದೋ ಒಂದು ಲ್ಯಾಂಡ್ ಮಾರಿರ್ತಾರೆ. ನಿಮ್ಮ ಮಾರ್ಗಡ್ ನೋಡಲಿ ಅವರೇ
ಒಂದು ಮದುವೆ ಕರೆಯಕ್ಕೆ ಬಂದಿದ್ರು ನನ್ನ. ಹ್ಮ್ ಅಣ್ಣ ನಾನು ಜಮೀನು ಕೊಟ್ಬಿಟ್ಟೆ ಅಣ್ಣ ಅಂತಂದರು. ಯಾಕಾಗ ಕೊಟ್ಟೆ ಅನ್ನೋದು, 25 ಲಕ್ಷ ಮದುವೆಗೆ ಬೇಕಾಗಿತ್ತು ಕೊಟ್ಬಿಟ್ಟೆ ಅನ್ನೋದು, 1/2 ಎಕರೆನೋ ಏನೋ ಜಮೀನು. ಯಾಕಾಗ ಕೊಟ್ಬಿಟ್ಟೆ ನೀ ಅಂದರೆ, ದೊಡ್ಡ ಮಗಳು ಮದುವೆ ಹಂಗೆ ಮಾಡಿಲ್ವ ನಾನು, ಚಿಕ್ಕವಳ್ದು ಮಾಡಬಾರ್ದಾ ಅಂತ. ಸೊ ಬರ್ತಾ 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 ಫಾರ್ಮಿಂಗ್ ಇಲ್ಲ, ಸಣ್ಣ ರೈತರೆಲ್ಲ ಹೊರಟೋಗ್ತಾರೆ. ಈಗ ಹಂಗೆ ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ ಗ್ರೇಡ್ 1 ಸಿಟಿಲಿ ಇವರಿದಾರಲ್ಲ, ದಿನಸಿ ಅಂಗಡಿ ಇಟ್ಕೊಂಡಿದಾರಲ್ಲ, ಅವರೆಲ್ಲ ಹೆಂಗೆ ವ್ಯಾನಿಷ್ ಆಗ್ತಾ ಇದ್ದಾರೆ, ಹಂಗೆ ಸ್ಮಾಲ್ ಫಾರ್ಮರ್ಸ್ ಎಲ್ಲ ವ್ಯಾನಿಷ್ ಆಗಿ ದೊಡ್ಡ ಕಾರ್ಪೊರೇಟ್ಸ್ ಬಂದು ದೇ ವಿಲ್ ಡೂ ಫಾರ್ಮಿಂಗ್. ಬಟ್ ಈಗ 1 ಎಕರೆ 2 ಎಕರೆ ಇಲ್ಲ 10 ಎಕರೆಗಿಂತ ಕಡಿಮೆ ಇಟ್ಕೊಂಡಿರೋರು ಸರ್ವೈವ್ ಆಗಲೇಬೇಕು ಅಂತ ಏನು ಮಾಡಬೇಕು? ದೇ ಹ್ಯಾವ್ ಟು ಚೇಂಜ್, ದೇ ಹ್ಯಾವ್ ಟು ಅಡಾಪ್ಟ್ ಟು ಏನ್ಷಿಯಂಟ್ ವೇ ಆಫ್ ಫಾರ್ಮಿಂಗ್ ವಿಚ್ ವಿ ಟೀಚ್. ನಾವು ಒಂದು ಮಾಡೆಲ್ ಟೀಚ್ ಮಾಡ್ತೀವಿ, 1 ತಿಂಗಳಲ್ಲಿ 1 ಎಕರೆಯಲ್ಲಿ 1 ಲಕ್ಷ ಹೆಂಗೆ ಮಾಡೋದು ಅಂತ. 1 ತಿಂಗಳಲ್ಲಿ 1 ಎಕರೆಯಲ್ಲಿ ಅದನ್ನು ಪ್ರಾಕ್ಟಿಕಲಿಗೆ ಕೂಡ ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ ಟು ಡೆಮಾನ್ಸ್ಟ್ರೇಟ್. ನಾನು ಮಾಡಿದ್ದೀನಿ, ದೆರ್ ಇಸ್ ಗುಡ್ ಮನಿ, ಸೈನ್ಸ್ ಅಷ್ಟೇ, ಇದೇನಿಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಅದನ್ನು ಮಾಡ್ತೀವಿ. ಸೊ ಪೀಪಲ್ ಹ್ಯಾವ್ ಟು ಅಡಾಪ್ಟ್ ಆ್ಯಂಡ್ ಪಿವೋಟ್ ಆ್ಯಂಡ್ ಗೆಟ್ ಔಟ್ ಆಫ್ ಮಾಡರ್ನ್ ಫಾರ್ಮಿಂಗ್. ವೆರಿ ಸಿಂಪಲ್ ಮಾಡಲ್, ಇದೇನು ತುಂಬ ಕಾಂಪ್ಲಿಕೇಟೆಡ್, ಸಿಂಪಲ್ ಮಾಡಲ್. ಸೊ ಚೇಂಜ್ ಆಗಬೇಕು. ಈಗ ಇಂಪ್ಲಿಮೆಂಟ್ ಮಾಡಿ 1 ಎಕರೆಯಲ್ಲಿ 1 ಲಕ್ಷ ಮಾಡ್ತಿರೋರು ಇದ್ದಾರೆ, ಬೇಜಾನಿಲ್ಲ ಇದ್ದಾರೆ, ಬುದ್ಧಿವಂತರು ಮಾಡ್ತಾ ಇದ್ದಾರೆ, ತುಂಬ ಜನ ಇದ್ದಾರೆ. ಬಟ್ ಈ ಅವೇರ್ನೆಸ್ ಅಥವಾ ಅರಿವು ಇನ್ನೂ ಮಾಡ್ತಾ ಇದ್ದೀವಲ್ಲ. ನಾನು ಪ್ರತಿ ತಿಂಗಳೂ ನಾನು ಕ್ಲಾಸ್ ಮಾಡ್ತೀನಿ. ಈ ಮಾಡೆಲ್ ಫಾರ್ಮ್ ಮಾಡ್ತಾ ಇದ್ದೀವಿ, ಈಗ ಸ್ಟಾರ್ಟ್ ಆಗಿದೆ. ಇನ್ನು ಮಾರ್ಚಿಂದ ಮಾಡೆಲ್ ಫಾರ್ಮಲ್ಲಿ ಟೂರ್ಸ್ ಕೊಡ್ತೀವಿ. ಪ್ರಾಕ್ಟಿಕಲಾಗಿ ಪೀಪಲ್ ಕ್ಯಾನ್ ಕಮ್ ಸಿ, ಇದು ಲೆಕ್ಕ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀವಿ, ಎಕ್ಸ್ಪೆನ್ಸಸ್ ಎಷ್ಟು, ಇನ್ಕಮ್ ಎಷ್ಟು ಎಲ್ಲ ವಿಲ್ ಪುಟ್ ಇಟ್ ಇನ್ ಫ್ರಂಟ್. ಇದು ಮಾಡೋರು ನಿಜವಾಗ್ಲೂ ಮಾಡಬೇಕು ಅಂತ ಅವ್ರಿಗೆ ಅದು ದಟ್ಸ್ ಎ ಗುಡ್ ಲರ್ನಿಂಗ್ ಗ್ರೌಂಡ್. ಆ್ಯಂಡ್ ಆರ್ಗ್ಯಾನಿಕ್ ಫುಡ್ ಅನ್ನೋದು ಇವತ್ತು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ನಾನು ಆರ್ಗ್ಯಾನಿಕ್ ತಿಂತಾ ಇದ್ದೀನಿ, ಡಾಕ್ಟ್ರ್ ಹೇಳಿದ್ದಾರೆ ತಿನ್ನಬೇಕು, ಆ್ಯಂಡ್ ಯಾರೋ ಬೇರೆಯವ್ರು ಮಾಡ್ತಿದ್ದಾರೆ ಹೆಲ್ತಿ ಆಗಿದ್ದಾರೆ ನಾನು ಮಾಡಬೇಕು ಅಂತ. ನೀವು 2014ರಲ್ಲಿ ಕೃಷಿ ಸ್ಟಾರ್ಟ್ ಮಾಡಿದಾಗ ಪ್ರಾಬಬ್ಲಿ ಇಷ್ಟೊಂದು ಟ್ರೆಂಡ್ ಇರಲಿಲ್ಲ ಆರ್ಗ್ಯಾನಿಕ್ ಅನ್ನೋ ವಿಷಯ. ಸೊ ಆರ್ಗ್ಯಾನಿಕ್ ಮಂಡ್ಯ ಬಂತು, ನಿಮ್ಮ ಥರನೇ ಬೇರೆ ಒಂದಷ್ಟು ಕಂಪನೀಸ್ಗಳು ಬಂದಿರುತ್ತೆ. ಲೇಬಲ್ ಮೇಲೆ ಆರ್ಗ್ಯಾನಿಕ್ ಅಂತ ಇದ್ದರೆ ಯಾರು ಬೇಕಾದ್ರೂ ನಂಬ್ತಾರೆ, ಹಾಗಾಗ್ಬಿಟ್ಟಿದೆ. ಅದರಲ್ಲಿ ವಾಟ್ ಈಸ್ ರಿಯಲ್, ವಾಟ್ ಈಸ್ ನಾಟ್ ರಿಯಲ್? ಸಿ, ದೇರ್ ಆರ್ ಸೋ ಮೆನಿ ಫೇಕ್ ಕಂಪ್ನೀಸ್ ಹೂ ಆರ್ ಸೆಲ್ಲಿಂಗ್ ಆರ್ಗ್ಯಾನಿಕ್. ನಾನು ಯೂಸರ್ಸ್ಗೆ ಏನು ಹೇಳೋದು ಅಂದರೆ, ಒಂದೇ ಅದು ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಆ ಸತ್ವ, ಟೇಸ್ಟು, ನರಿಶ್ಮೆಂಟ್ ಡಿಫ್ರೆಂಟ್ ಇರುತ್ತೆ. ದೇ ಕ್ಯಾನ್ ಫೀಲ್ ದ ಡಿಫ್ರೆನ್ಸ್. ನಾನು ಹೇಳೋದೇನು ಇದು ಅಂದರೆ, ಮೋಸ್ಟ್ ಫೇಕ್ ಆರ್ಗ್ಯಾನಿಕ್ ಇದು, ದೇರ್ ಫೌಂಡರ್ಸ್ ಡೋಂಟ್ ಕಮ್ ಅಂಡ್ ಸ್ಪೀಕ್ ಇನ್ ದ ಪಬ್ಲಿಕ್. ಸೈಲೆಂಟಾಗಿ ಮಾಡ್ತಾರೆ, ಸೈಲೆಂಟಾಗಿ ಇದೆ ಮಾಡ್ತಾರೆ. ಸೊ ದೇ ಹ್ಯಾವ್ ಟು ಲುಕ್ ಎಟ್ ದ ಫೌಂಡರ್ಸ್, ಅವ್ರು ಹೆಂಗಿದ್ದಾರೆ, ಅವ್ರ ಅಥೆಂಟಿಸಿಟಿ ನೋಡಬೇಕು. ಬಿಕಾಸ್ ದೇ ಆರ್ ದ ಪೀಪಲ್ ಹೂ ಆರ್ ಲೀಡಿಂಗ್ ದ ಇದಲ್ವಾ ಬಿಸ್ನೆಸ್. ಅವ್ರ ಬೇಸ್ಡ್ ಮೇಲೆ ಪೀಪಲ್ ಶುಡ್ ಮೇಕ್ ಎ ಚಾಯ್ಸ್. ಓಕೆ, ಆರ್ಗ್ಯಾನಿಕ್ ಅಂತ ಲೇಬಲ್ ಹಾಕೊಳ್ಳೋದಕ್ಕೆ ಏನೋ ಪ್ರೋಟೋಕಾಲ್ಸ್ ಇಲ್ವಾ? ಯಾರು ಬೇಕಾದ್ರೂ ಹಾಕೋಬೋದಾ? ನೋ, ಇಟ್ ಹ್ಯಾಸ್ ಟು ಬಿ ಸರ್ಟಿಫೈಡ್ ಫ್ರಮ್ ಸರ್ಟಿಫಿಕೇಶನ್ ಬಾಡೀಸ್. ದೇರ್ ಆರ್ ಸರ್ಟಿಫಿಕೇಶನ್ ಬಾಡೀಸ್. OneCert ಅಂತ ಇದೆ, EcoCert ಅಂತ ಇದೆ, ಎಷ್ಟೊಂದಿದೆ. They will come and certify and they will tell whether it's organic or not. Every 6 months audit ಮಾಡ್ತಾರೆ. ಸೊ ಯಾರು ಹಾಕೊಳ್ಳೋಕ್ಕಾಗಲ್ಲ. ಓನ್ಲಿ ಸರ್ಟಿಫಿಕೇಶನ್ ಇದ್ರೆ ಮಾತ್ರ ಯು ಕ್ಯಾನ್ ಪುಟ್ ಆಸ್ ಆರ್ಗ್ಯಾನಿಕ್. ಆ್ಯಂಡ್ ಇನ್ನೊಂದಷ್ಟು ಕನ್ಸರ್ನ್ಸ್ಗಳು ನೀವು ಕೇಳಿರ್ತೀರಾ, ಆರ್ಗ್ಯಾನಿಕ್ ಫುಡ್ಗಳು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಂಪ್ಯಾರಿಟಿವ್ಲಿ ಅಂತೆಲ್ಲ. ಇದು ನಿಮ್ಮ ಗಮನಕ್ಕೂ ಬಂದಿರುತ್ತೆ? ಅಲ್ಲ, ಫುಡ್ಡು ನಿಮಗೆ ಕ್ವಾಲಿಟಿ ಬೇಕು ಅಂದರೆ ಎಕ್ಸ್ಪೆನ್ಸಿವ್ ಇರುತ್ತೆ, ಆಯಿತಾ. ನಾವು ರಾಜಮಡಿ ಭತ್ತಕ್ಕೆ, ಅಕ್ಕಿಗೆ ಹೋದ ವರ್ಷ ರೈತನಿಗೆ 95 ರೂಪಾಯಿ ಕೊಟ್ರಿ ಅಕ್ಕಿಗೆ. ಅದೇ ಬೇರೆ ಈಗ ರೆಗ್ಯುಲರ್ ನೀವು ತಿಂದಿರೋ ಬುಲೆಟ್ ರೈಸು ಇದೆಲ್ಲ ರೈತನಿಗೆ ಎಷ್ಟು ಸಿಕ್ಕಿರುತ್ತೆ ಕೇಳಿದಿರ ಕ್ವಶನ್? ಸಿಗೋದಿಲ್ಲ. ನಿಮಗೆ ಆ ಅಕ್ಕಿ ಸಿಗುತ್ತಲ್ಲ, ಅದು ಯಾರ್ದೋ ಇದನ್ನು ಸ್ಕ್ವೀಸ್ ಮಾಡಿ, ಯಾರನ್ನ ಸ್ಕ್ವೀಸ್ ಮಾಡ್ತಾರೆ ಎಲ್ಲ ಈ ವ್ಯಾಲ್ಯೂ ಚೈನಲ್ಲಿ. ರೈತ ಬ್ರೋಕರ್ ಕೊಡ್ತಾನೆ, ಬ್ರೋಕರು ಮಂಡಿಗೆ ಹಾಕ್ತಾನೆ, ಮಂಡಿ ರಿಟೇಲ್ ಶಾಪ್ ಆಗುತ್ತೆ, ಎಷ್ಟು ಜನ ಚೇಂಜ್ ಆಗ್ತಾರೆ. ಸೊ ಇವರೆಲ್ಲ ಇವ್ರವ್ರು ಕಟ್ ಇಟ್ಕೊಳ್ತಾರೆ, ಬಟ್ ರೈತನ್ನ ಸ್ಕ್ವೀಸ್ ಮಾಡ್ತಾರೆ.
ರೈತನಿಗೆ ಪೆರಿಷಬಲ್ ಅಲ್ವಾ, ಸ್ಕ್ವೀಸ್ ಮಾಡ್ತಾರೆ. ಅವ್ನ ಕಷ್ಟ ಇರುತ್ತೆ, ನೀಡ್ಸ್ ಇರುತ್ತೆ, ಅವ್ನು ಸ್ಕ್ವೀಸ್ ಮಾಡಿಬಿಟ್ಟು ನಿಮಗೆ ಕಮ್ಮಿ ರೇಟಲ್ಲಿ ಕೊಡ್ತಾರೆ. ನಾವು ಇದರಲ್ಲಿಲ್ಲ. ನಾವು ರೈತ ಬೆನ್ನೆಲುಬು ಅಂದರೆ ನಿಜವಾಗ್ಲೂ ರೈತ ಬೆನ್ನೆಲುಬು. ಅವ್ನಿಗೆ ಎಷ್ಟು ಗೌರವ ಕೊಡಬೇಕು, ಎಷ್ಟು ಪ್ರೈಸ್ ಕೊಡಬೇಕು ಅಷ್ಟು ಕೊಟ್ಬಿಡ್ತೀವಿ. ಅವ್ನು ಏನು ಕೊಡ್ತಿದ್ದಾನೆ, ಅಮೃತ ಕೊಡ್ತಾನೆ, ಏನೂ ಹಾಕಿಲ್ಲ. ಫಸ್ಟು ಫ್ಯೂ ಇಯರ್ಸ್ ಈಲ್ಡ್ ಕಮ್ಮಿ ಇರುತ್ತೆ, ಅದನ್ನೆಲ್ಲ ಆಮೇಲೆ ಸಮಾಜ ಅವನ್ನ ಬೇರೆ ರೀತಿ ನೋಡುತ್ತೆ. ಫಸ್ಟ್ ಕನ್ವರ್ಟ್ ಆದಾಗ ಊರಲ್ಲೇ ಬೇರೆ ರೀತಿ ನೋಡ್ತಾರೆ. ಅದನ್ನೆಲ್ಲ ಇದು ಮಾಡ್ಕೊಂಡು ಓವರ್ಕಮ್ ಮಾಡಿರೋನಿಗೆ ನಾವು ವ್ಯಾಲ್ಯೂ ಕೊಡ್ತೀವಿ. ನಿಮಗೆ ಕ್ಲೀನ್ ಫುಡ್ ತಿಂತೀವಿ, ಕೊಡ್ತೀವಿ. ಸೊ ಪ್ರೈಸು ಕೂಡ ಎಕ್ಸ್ಪೆನ್ಸಿವ್ ಇರುತ್ತಲ್ಲ. ಸೊ ಒಂದು ಫಾರ್ಮರ್ಸ್ಗೆ ಅವ್ರಿಗೇನು ನ್ಯಾಯಯುತವಾದ ಬೆಲೆ ಕೊಡ್ತೀವಿ, ಅದು ಒಂದು. ಎರಡನೇದು, ನೀವು ಯಾಕೆ ನೀವು ಆರ್ಗ್ಯಾನಿಕ್ ಪ್ರೈಸ್ ಜಾಸ್ತಿ ಅಂತ ನಮ್ಮನ್ನ ಕೇಳ್ತೀರಾ? ನೀವು ಕೇಳಿ, ರಿಫೈನ್ಡ್ ಆಯಿಲ್ ನೀವು ಹೆಂಗೆ ಕಡಲೆಕಾಯಿನ ರಿಫೈನ್ಡ್ ಆಯಿಲ್ ತೊಗೊಳ್ತೀರಲ್ಲ, 150 ರೂಪಾಯಿ ಹೆಂಗೆ ಕೊಡ್ತಿದ್ಯಪ್ಪ ಅಂತ ಪ್ರಶ್ನೆ ಮಾಡಿ. ಕಡಲೆಕಾಯಿ ಬೀಜ 150 ರೂಪಾಯಿ ಅಲ್ವಾ ಕೆ ಜಿ? 1 ಕೆ ಜಿ ಕಡಲೆಕಾಯಿ ಬೀಜಲ್ಲಿ ಹೆಂಗೆ ಕೊಡ್ತೀಯ ಅಂತ ಕೇಳಿ. ತಪ್ಪೆಲ್ಲಿ ನಡೀತದೆ ಅಲ್ಲಿ ಕೇಳಿ ಪ್ರಶ್ನೆನ. ಎಲ್ಲಿ ಸರಿ ಮಾಡ್ತಿದಾರೆ ಅವ್ರನ್ನ ಕೇಳ್ಬಿಟ್ರೆ. ಸೊ APMC ಮಾರ್ಕೆಟ್ಸ್ ಕಂಪೇರ್ ಮಾಡಿದ್ರೆ ಆರ್ಗ್ಯಾನಿಕ್ ಮಂಡಿದಲ್ಲಿ ಫಾರ್ಮರ್ಸ್ಗೆ ಇನ್ನೂ ಬೆನಿಫಿಟ್ ಇದೆ. ಹೌದಲ್ಲ, ಅವ್ರ ಪಾಪ ಎಲ್ಲಾನು ಆ ಸಂಕೋಲೆನ ಬ್ರೇಕ್ ಮಾಡ್ಬಿಟ್ಟು ಬಂದ್ ಮಾಡ್ತಿದಾರಲ್ವಾ. ಎಲ್ಲರೂ ಏನು ಹೇಳಿ ಇವತ್ತು ಆಲ್ಮೋಸ್ಟ್ ಎವ್ರಿ ಒನ್ ಇಸ್ ಸೇಯಿಂಗ್ ಇದು ಈಲ್ಡ್ ಬರಲ್ಲ, ಬೆಳೆಯೋಕೆ ಆಗಲ್ಲ ಅನ್ನೋ ಇದನ್ನ ಭೇದಿಸ್ಕೊಂಡು ಅವ್ರು ಬಂದು ಮಾಡ್ತಿದಾರಲ್ಲ, ಅವ್ರಿಗೆ ಆ ಬೆಲೆ ಬೇಡವಾ? ನೀವು ಪ್ರಶ್ನೆ ನೀವು ಯಾಕೆ ಹೆಚ್ಚು ಅಂತ ಕೇಳೋದು. ಇದು ಸರಿಯಾದ ಬೆಲೆ ನಾವು ಕೊಡ್ತಿರೋದು. ನೀವು ಕೇಳಿ, ನೀನು ಹೆಂಗೆ ಆಯಿಲ್ ಅಷ್ಟು ಕೊಡ್ತಾ ಇದೆಯಾ, ನೀನು ಹೆಂಗೆ ಮೊಟ್ಟೆನ ಇಷ್ಟು ಕಮ್ಮಿ ಕೊಡ್ತಿದ್ಯಾ, 5 ರೂಪಾಯಿ 6 ರೂಪಾಯಿ ಮೊಟ್ಟೆ ಸಿಗುತ್ತಲ್ಲ, ಕೇಳಿ ಅವ್ರನ್ನ. ಅವ್ರು ಯಾಕೆ 15 ರೂಪಾಯಿ ಮಾರ್ತಿದ್ದಾರೆ, ನೀನು ಯಾಕೆ 5 ರೂಪಾಯಿ ಕೊಡ್ತಾ ಇದೀಯಾ, ಕೇಳಿ ಆ ಪ್ರಶ್ನೆ ಅವ್ರನ್ನ. ನೀವು ಕ್ವಶನ್ ಯಾರನ್ನೋ ಮಾಡಿದ್ರೆ. ಸೊ ಅಕಸ್ಮಾತ್ ಏನಾದ್ರು ದೇವರು ಮಾಡಿರುವ ಆಹಾರ ಯಾವತ್ತೂ ಅದು ಕರೆಕ್ಟ್ ಬೆಲೆ. ಮನುಷ್ಯ ಮಾಡ್ತಾನಲ್ಲ ಟ್ಯಾಂಪರ್ ಮಾಡಿ ಆಹಾರ, ಅದು ಚೀಪು. ಯಾತಕ್ಕೆ ನೀವು ಇದಾದ್ಮೇಲೆ ಹಾಸ್ಪಿಟ್ಲಿಗೆ ಸೇರ್ಕೊಳ್ತೀರಲ್ಲ, ಕಾಸ್ಟ್ಲಿ ಅಂತ ಯಾಕೆ ಕೇಳಲ್ಲ ನೀವು? ಹಾಸ್ಪಿಟ್ಲಲ್ಲಿ ಎಕ್ಸ್ಪೆನ್ಸಿವ್ ಮೆಡಿಕಲ್ ಶಾಪ್ ಹೋಗ್ತೀರಾ, ಟ್ಯಾಬ್ಲೆಟ್ಸ್ ತೊಗೊಳ್ತೀರಾ, ಇದು ಯಾಕೆ ಕಾಸ್ಟ್ಲಿ ಅಂತ? ಇದು ಸೇಮ್ ಥಿಂಗ್, ಇಟ್ಸ್ ಎ ಮೆಡಿಸನ್. ಇಟ್ಸ್ ಎ ಮೆಡಿಸನ್. ಈ ಮೆಡಿಸನ್ ತೊಗೊಂಡ್ರೆ ಆ ಮೆಡಿಸನ್ ತೊಗೊಳಂಗಿಲ್ಲ, ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ. ವ್ಯಾಲ್ಯೂ ಇದೆ ಇದಕ್ಕೆ. ಈಗ ಆಮೇಲೆ ಇದು ಬೆಳಿಗ್ಗೆ ಪರಿಶ್ರಮ ಕೊಡ್ತಲ್ಲ, ಅವ್ರಿಗೂ ವ್ಯಾಲ್ಯೂ ಕೊಡ್ತೀವಿ. ದಟ್ ಈಸ್ ಸೊ ಕ್ವಶನ್ ಕೇಳೋದನ್ನ ನೀವು ಚೇಂಜ್ ಮಾಡ್ಕೋಬೇಕು. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದಕ್ಕೂ ಆರ್ಗ್ಯಾನಿಕ್ ಆಗಿ ಬೆಳೆಯೋದಕ್ಕೂ ಗ್ರೋತ್ ರೇಟ್ ಡಿಫ್ರೆನ್ಸ್ ಇದೆಯಾ? ಸ್ಟಾರ್ಟಿಂಗಲ್ಲಿ ಈಲ್ಡ್ ಕಮ್ಮಿ ಇರುತ್ತೆ. ಏನಕ್ಕೆ ಈಲ್ಡ್ ಕಮ್ಮಿ ಇರುತ್ತೆ ಅಂದರೆ, ಇವರು ಕೆಮಿಕಲ್ಸ್ ಹಾಕಿ ಭೂಮಿಲಿ ಮೈಕ್ರೋ ಆರ್ಗನಿಸಮ್ಸು ಅಂದರೆ ಸೂಕ್ಷ್ಮ ಜೀವಿಗಳು ಸತ್ತೋಗಿರ್ತವೆ. ಸೊ ಸೂಕ್ಷ್ಮ ಜೀವಿಗಳು ಏನು, ಅದು ಪ್ಲ್ಯಾಂಟ್ಸ್ಗೆ ನ್ಯೂಟ್ರಿಷನ್ ಪ್ರಿಪೇರ್ ಮಾಡಿಕೊಡ್ತವೆ. ಸೊ ಅದು ಇರೋದಿಲ್ಲ. ಸೊ ಏನಾಗುತ್ತೆ ಅಂದರೆ, ನೀವು ಏಕಾಏಕಿ ಮಾಡಿದಾಗ ಕೆಮಿಕಲ್ ಲ್ಯಾಂಡಲ್ಲಿ ಏನು ಬೆಳೆದಿರೋ ಲ್ಯಾಂಡಲ್ಲಿ ಮಾಡ್ಬೋದು, ಈಲ್ಡ್ ಬರುತ್ತೆ. ಏಕಾಏಕಿ ಮಾಡಿದಾಗ ಏನಾಗುತ್ತೆ, ಶಾಕ್ ಆಗುತ್ತೆ. ಪ್ಲ್ಯಾಂಟ್ಸ್ಗೆ ಫುಡ್ ಸಿಗಲ್ಲ, ನ್ಯೂಟ್ರಿಷನ್ ಸಿಗಲ್ಲ. ಸೊ ಈಲ್ಡ್ ಕಮ್ಮಿ ಆಗಿಬಿಡುತ್ತೆ. ಸೊ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅಂದರೆ ನಿಮ್ಮ ಲ್ಯಾಂಡಲ್ಲಿ ಕೆಮಿಕಲ್ಸು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿದರೆ, ನೀವು ಏನು ಮಾಡಬೇಕು, ಗ್ರ್ಯಾಜುವಲಾಗಿ ಮಾಡಬೇಕು. ಅಂದರೆ ನೀವೇನು ಹಾಕ್ತಿದ್ದೀರೋ ಕಂಟಿನ್ಯೂ ಮಾಡಬೇಕು. 80% ಅದನ್ನು ಹಾಕಬೇಕು, 20% ಆರ್ಗ್ಯಾನಿಕ್ ಇಂಟ್ರೊಡ್ಯೂಸ್ ಮಾಡಬೇಕು. ಅಂದರೆ ಜೀವಾಮೃತ ಇರ್ಬೋದು, ಹಸು ಗೊಬ್ಬರ ಆಗಿರಲ್ಲ. ನೆಕ್ಸ್ಟ್ ಕ್ರಾಪ್ಗೆ ಯು ಇನ್ಕ್ರೀಸ್ ಇಟ್ ಟು 50% ಆರ್ಗ್ಯಾನಿಕ್, 50% ಇನ್ಆರ್ಗ್ಯಾನಿಕ್. ಅದು ನೆಕ್ಸ್ಟ್ ಕ್ರಾಪ್ಗೆ ಮೇಕ್ ಇಟ್ 80% ಆರ್ಗ್ಯಾನಿಕ್, 20% ಇದು. 4ನೇ ಬೆಳೆಯಿಂದ ಕಂಪ್ಲೀಟ್ ಆರ್ಗ್ಯಾನಿಕ್ಗೆ ಹೋದಾಗ ನಿಮಗೆ ಈಲ್ಡು ಚೆನ್ನಾಗಿ ಬರುತ್ತೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತೆ. ಸೊ ಹಂಗೆ ಟ್ರಾನ್ಸಿಷನ್ ಆಗಬೇಕು ಫಾರ್ಮರ್ಸು, ಏಕಾಏಕಿ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ. ಈಗ ಮನೆಗೆ ತರೋ ವೆಜಿಟೇಬಲ್ಸಲ್ಲಿ ಇಲ್ಲ ಫ್ರೂಟ್ಸಲ್ಲಿ ಇದು ಆರ್ಗ್ಯಾನಿಕ್ ಅಲ್ಲ ಅಂತ ಬೈಫರ್ಕೇಟ್ ಮಾಡೋದು ಹೇಗೆ? ಬೈಫರ್ಕೇಟ್ ಮಾಡೋದು ಕೆಲವಲ್ಲಿ ಮಾಡ್ಬೋದು. ಈ ಬಾಳೆಹಣ್ಣಲ್ಲಿ ಮಾಡ್ಬೋದು, ಕೆಲವಲ್ಲಿ ಮಾಡೋಕ್ಕಾಗೋದಿಲ್ಲ. ಬಟ್ ಟೇಸ್ಟಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು. ಆ ನ್ಯೂಟ್ರಿಷನ್, ಆ ಸ್ಮೆಲ್ಲು, ಇದೆಲ್ಲ ಆರ್ಗ್ಯಾನಿಕಲ್ಲಿ ಸಿಗುತ್ತೆ. ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ. ತುಂಬ ನಮ್ಮ ಫ್ಯಾಕ್ಟ್ರಿಗೆ ಬಂದು ಊಟ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಟೇಸ್ಟು, ಅರೋಮಾ ಎಲ್ಲ, ಅದು ಒಂದು ಸತಿ ನಿಮ್ಮ ಬಾಯಿಗೆ ಹಾಕೊಂಡಾಗ ಗೊತ್ತಾಗೋಗುತ್ತೆ.
ವಿಜುವಲಿ ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇದ್ರಲ್ಲಿ ಮಾಡ್ಬೋದು ಈಸಿಯಾಗಿ. ಓಕೆ. ಈ ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಲ್ಲಿ ಇವಾಗ ಜಾಗರಿ ಟು ಗೀ ತುಂಬ ಇದೆ ಅಲ್ವಾ? ತುಂಬ ಥರದ ಕ್ರಾಪ್ಸ್ಗಳಿದೆ. ಯಾವುದನ್ನ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ತುಂಬ ಕಷ್ಟ ಅಂತ ನಿಮ್ಮ ಅನ್ಸಿದ್ದು? ಯಾವ್ದೂ ಇಲ್ಲ. ಯಾವುದು ಆ ಥರ ಇಲ್ಲವೇ ಇಲ್ಲ. ಹ್ಮ್ ನೀವು ಪ್ರೈಸ್ ಕೇಳ್ತಿದ್ರಲ್ಲ, ಹ್ಮ್. ಇನ್ನೊಂದು ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್. ಬೇರೆಯವರೆಲ್ಲ ತುಪ್ಪನ ಮಾರ್ತಿದಾರಲ್ಲ, ಹ್ಮ್ 800 ರೂಪಾಯಿಗೆ ಮಾರ್ತಾರೆ kg. ಕೇಳಿ 800 ರೂಪಾಯಿಗೆ ತುಪ್ಪ ಹೆಂಗೆ ಮಾರ್ತೀಯ ಅಂತ. ನಾವೆಲ್ಲ 2,000 ಚಿಲ್ಲರೆ ಆಗುತ್ತೆ. ಹ್ಮ್ ನಿನ್ನ ಪ್ರಾಸೆಸ್ ಆಫ್ ಮೇಕಿಂಗ್ ಗೀ ಏನು ಹೇಳಪ್ಪ ಅಂತ ಕೇಳಿ. ಅವ್ರು ಯಾಕೆ ನಮ್ಮ ಹತ್ರ ಬಂದ್ಬಿಟ್ಟು ನೀವು 2,000 ಅಂದರೆ, ಅರೆ ಬಾಸ್ ನಮ್ಮ ಅಜ್ಜಿ ಏನು ಮಾಡ್ತಿದ್ರೋ ಅದೇ ಪ್ರಾಸೆಸಲ್ಲಿ ಮಾಡ್ತೀವಪ್ಪ. ಅವ್ರನ್ನೋ ಕೇಳಿ 800 ರೂಪಾಯಿಗೆ ಮಾರೋರನ್ನ, ನಿಮ್ಮ ಅಜ್ಜಿ ಮಾಡಿದ ಪ್ರಾಸೆಸಲ್ಲಿ ಮಾಡ್ತಾ ಇದೆಯಾ, ಯಾವ ಪ್ರಾಸೆಸ್ ಮಾಡ್ತಾ ಇದೆಯಾ ಅಂತ. ನಾವು ಆ ಪ್ರಾಸೆಸ್ ಮಾಡೋ ನಾವು 800 ರೂಪಾಯಿ ಕೊಡ್ಬೋದು. ಹ್ಮ್ ಸೊ ದೆರ್ ಇಸ್ ಸೋ ಮಚ್ ಆಫ್ ಕ್ಯಾಚ್ ಇನ್ ಇದು. ಇಟ್ಸ್ ವೆರಿ ವೆರಿ ಇದು ಹ್ಮ್ ಜನನ ಸುತ್ತಿಸ್ಬಿಟ್ಟಿದ್ದಾರೆ. ಈಗ ಮೊನ್ನೆ ಒಂದು ಇದು ನೋಡ್ತಿದ್ದೆ, ಹೋಲ್ ವೀಟ್ ಬ್ರೆಡ್ 100% ಹೋಲ್ ವೀಟ್ ಬ್ರೆಡ್ ಲೇಬಲ್. ನೋ ಮೈದಾ ನೋ ಆಯಿಲ್ ಹಾಕಿರ್ತಾರೆ. ಹಿಂದ್ಗಡೆ ತಿರುಗಿಸಿ ಇಂಗ್ರೀಡಿಯೆಂಟ್ಸ್ ಇಷ್ಟು ಉದ್ದ ಇದೆ. ಇದು ಟುಡೇ ವಾಟ್ಸ್ ಹ್ಯಾಪನಿಂಗ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಈಗ ಬ್ರೆಡ್ ಮಾರ್ಕೆಟಲ್ಲಿರೋ ಬ್ರೆಡ್ ತೊಗೊಂಬಂದು ತಿಂದ್ಬಿಟ್ಟು ಗ್ಲೂಕೋಸ್ ಮಾನಿಟ್ರ್ ಹಾಕ್ಕೊಂಡ್ರೆ, CGM ಅಂತ ಹೇಳ್ತಾರಲ್ಲ, ಫುಲ್ ಸ್ಪೈಕ್ ಆಗಿಬಿಡುತ್ತೆ ಇನ್ಸುಲಿನ್. ಅದೇ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಬ್ರೆಡ್ ತಿಂದರೆ ದೆರ್ ಇಸ್ ಝೀರೋ ಸ್ಪೈಕೇ ಇಲ್ಲ. ಯಾತಕ್ಕೆ? ನಿಜವಾಗ್ಲೂ ಹೆಂಗೆ ಬ್ರೆಡ್ ಮಾಡಬೇಕೋ ಹಂಗೆ ಬ್ರೆಡ್ ಮಾಡ್ತೀವಿ ನಾವು. ಫ್ರಾನ್ಸಲ್ಲಿ ಹೆಂಗೆ ಮಾಡ್ತಾರೋ ಬ್ರೆಡ್ಡು, ಇಟಾಲಿಯಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತೀವಿ. ಆ ಪ್ರಾಸೆಸ್ ಮಾಡಿದಾಗ ಮಾಮೂಲಿ ಬ್ರೆಡ್ 40 ರೂಪಾಯಿ ಬ್ರೆಡ್ ನಮ್ದಲ್ಲಿ 80 ರೂಪಾಯಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ರಾಬ್ಲಿ ಸೇಲ್ಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ತುಂಬ ಜನ ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ, ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ, ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಆ ಪ್ರೈಸು ಕಮ್ಮಿ ಆಗುತ್ತಲ್ಲ ಡೌನ್ ದ ಲೈನ್? ಇಲ್ಲ, ಆಗೋದಿಲ್ಲ. ಯಾತಕ್ಕಾಗೋದಿಲ್ಲ ಅಂದರೆ, ನೀವು ಪ್ರಾಸೆಸ್ ಡಿವಿಯೇಷನ್ ಮಾಡಿದ್ರೆ ಆಗುತ್ತೆ. ನಿಮ್ಗೆ ಆ ಪ್ರಾಸೆಸ್ ಅಲ್ಲಿ ಹೋದರೆ ಐ ಡೋಂಟ್ ಥಿಂಕ್ ಆಗೋದಿಲ್ಲ. ಓಕೆ. ಆ್ಯಂಡ್ ಕೆಲವೊಬ್ಬರು ಫೇಮಸ್ ಪರ್ಸ್ನಾಲಿಟಿಗಳನ್ನ ಪ್ರತಿ ಸಲ ಪಾಡ್ಕಾಸ್ಟ್ ಮಾಡ್ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಕೆರಿಯರ್ ಅಂತ ಒಂದು ಮಾತಾಡ್ತೀನಿ. ಏನಕ್ಕೆ ಅಂದರೆ ತುಂಬ ಜನ ಯಂಗ್ಸ್ಟರ್ಸ್ಗಳಿಗೆ ಈಗ ಫಾರ್ಮಿಂಗೇ ಬಿಟ್ಟು ಬಂದು ಪಾಪ ಇಲ್ಲಿ ಯಾವುದೋ ಬಾರಲ್ಲಿ ಲೋಟ ತೊಳಿತಿರ್ತಾರೆ, ಇಲ್ಲ ಕ್ಯಾಬ್ ಓಡಿಸ್ತಾ ಇರ್ತಾರೆ. ಸೀರಿಯಸ್ಲಿ ಒಂದಷ್ಟು ಲ್ಯಾಂಡ್ ಇದೆ, ನೀವು ಹೇಳ್ದಂಗೆ 1 ತಿಂಗಳಲ್ಲಿ 1 ಲಕ್ಷ ಎಲ್ಲ ಮಾಡ್ಬೋದು ಫಾರ್ಮಿಂಗಲ್ಲಿ ಅಂತ ಅಂದರೂ ಕೂಡ ಅದನ್ನು ಐಡೆಂಟಿಫೈ ಮಾಡದೆ ಈ ಸಣ್ಣ ಪುಟ್ಟ ಗ್ಲಾಮರಸ್ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಈ ಇನ್ವೆಸ್ಟ್ಮೆಂಟ್ ಕೆರಿಯರ್ ಏನು ಅಂತ ಅಂದರೆ ವಿಚ್ ಸ್ಪೀಕ್ಸ್ ಅಬೌಟ್, ಅಂದರೆ ನೀವು ಎಷ್ಟಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೂ ಹೋಗಿ ಮುಟ್ಟಿದ್ರಾ, ಯಾರು ಹೇಗೆ ಮಾಡ್ಬೋದು ಅನ್ನೋದನ್ನು, ಅಂದರೆ ಎಕನಾಮಿಕಲ್ ವೈಸ್. ಒಂದು ದೇ ಹ್ಯಾವ್ ಟು ಬಿಲೀವ್ ಇನ್ ಫಾರ್ಮಿಂಗ್. ನಮ್ಮ ಪೂರ್ವಜರೇ ಎಕ್ಸಾಂಪಲ್. ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾಗಿಲ್ಲ, ಯಾವ ಬುಕ್ಕಲ್ಲೂ ಇಲ್ಲ. ನಾವು ಓದಿರೋದು ಚಿಕ್ಕ ವಯಸ್ಸಿಂದ ಇಂಡಿಯಾ ಬಡ ದೇಶ ಅಂತಲೇ ಓದಿರೋದು, ಆಯಿತಾ. ಇವತ್ತು ನಾನು ಹೇಳಿದ ಫ್ಯಾಕ್ಟು ಯಾವ ಬುಕ್ಕಲ್ಲೂ ಇಲ್ಲ. ಈವನ್ ದೋ ಇಟ್ಸ್ ಅ ಫ್ಯಾಕ್ಟ್, ಇಟ್ಸ್ ನಾಟ್ ದೇರ್. ಫಸ್ಟು ನಮ್ಮ ಹುಡುಗರಿಗೆ ಹೇಳ್ಬೇಕು, ನಂಬಿಸ್ಬೇಕು, ಇದರಲ್ಲಿದೆಯಪ್ಪ ದುಡ್ಡು, ಎಕ್ಸಾಂಪಲ್ಸ್ ತೋರಿಸ್ಬೇಕು. ಆ ನಂಬಿಕೆನ ಡೆವಲಪ್ ಮಾಡ್ಕೊಂಡು ಇದು ಮಾಡಿದ್ರೆ ಹುಡುಗರು ಬರ್ತಾರೆ. ನನಗೆ ಒಬ್ಬಿಬ್ಬರು ಬರೋಲ್ಲ ನಮ್ಮ ಹತ್ರ. ಎಷ್ಟು ಜನ ಬರ್ತಾರೆ ಗೊತ್ತಾ? ಎಷ್ಟು ಜನ, ಸರ್ ನನಗೆ ಇದು ಬೆಂಗಳೂರು ಲೈಫ್ ಸಾಕಾಗೋಗಿದೆ, ಊರಿಗೆ ಹೋಗ್ಬೇಕು, ತುಂಬ ಜನ ಬರ್ತಾರೆ. ಮೋಸ್ಟ್ ಆಫ್ ದಮ್ ಪ್ರಾಬ್ಲಮ್ ಏನು ಅಂದರೆ, ಊರಲ್ಲಿ ಅಪ್ಪ ಅಮ್ಮ ಬಿಡೋದಿಲ್ಲ. ನೀನು ಬೆಂಗಳೂರಲ್ಲಿ ಹೋಗಿ ಏನಾರ ಮಾಡು, ಊರಿಗೆ ಒಳ್ಳೆ ಬಟ್ಟೆ ಹಾಕೊಂಬ, ಇದು ಮಾಡು ಅಷ್ಟೇ. ಮನೆಯಲ್ಲಿ ಪಾಪ ಅಪ್ಪ ಅಮ್ಮ ಸೋತೋಗಿದ್ದಾರೆ ಕೃಷಿಯಲ್ಲಿ, ಮಗ ಬಂದ್ಬಿಟ್ಟು ಸೋಲಕ್ಕೆ ಇಷ್ಟ ಇಲ್ಲ. ಮತ್ತು ಇನ್ನೊಂದು ಬಿಗ್ಗೆಸ್ಟ್ ಯೂತ್ಸ್ಗೆ ಪಾಪ, ಎಸ್ಪೆಷಲಿ ಹುಡುಗರಿಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಏನು ಅಂದರೆ ಹೆಣ್ಣು ಕೊಡ್ತಿಲ್ಲ. ಹೌದು. ಕೃಷಿಯಲ್ಲಿ ಈಗ ನಮ್ಮ ಮಂಡ್ಯದಲ್ಲಿ ನನಗೆ ಗೊತ್ತಿರೋ ಎಷ್ಟು ಕೃಷಿ ಮಾಡ್ತಾರೆ, ಎಷ್ಟೊಂದು ಯುವಕರಿಗೂ ಮದುವೆನೇ ಆಗಿಲ್ಲ. ಎಕನಾಮಿಕಲಿ ಚೆನ್ನಾಗಿದ್ರು ಒಬ್ಬಂದು ಹೇಳ್ತೀನಿ ಕೇಳಿ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ, ಸ್ಕಾರ್ಪಿಯೋ ಇಟ್ಕೊಂಡಿದ್ದಾನೆ, ಊರಲ್ಲಿ 12 ಎಕರೆ ಜಮೀನಿದೆ, ಸ್ವಂತ ಮನೆ ಇದೆ,
ಮಂಡ್ಯ ಸಿಟಿಲಿ ಸ್ವಂತ ಮನೆ ಇದೆ, ಹ್ಮ್ 38 ವರ್ಷ ಹಳ್ಳಿಲಿದೆ ಅಂದ್ಬಿಟ್ಟು ಯಾರು ಹೆಣ್ಣು ಕೊಡ್ತಿಲ್ಲ. ಅರ್ಥ ಹಳ್ಳಿಯಲ್ಲಿ ಇರೋರೇ ಅವ್ರ ಮದುವೆ ಕೊಡ್ತಿಲ್ಲ, ಹಳ್ಳಿಯವರೇ ಕೊಡ್ತಿಲ್ಲ. ದರಿದ್ರ ಸೀರಿಯಲ್ಗಳು ಬಂದ್ಬಿಟ್ಟು ತೋರಿಸಿ ಹಳ್ಳಿ ಲೈಫು ಕಷ್ಟ. ಹಳ್ಳಿಯಲ್ಲಿದ್ದರೆ ನಾನು ಕೊಟ್ಟಿಗೆ ತೊಳಿಬೇಕು, ಪಾಪ ಹೆಣ್ಮಕ್ಳಿಗೆ ತಲೆ ಎಲ್ಲ ಕೆಡಿಸಿ ಅವರು ಸಿಟಿಯವ್ರನ್ನೇ ಮದುವೆ ಆಗಬೇಕು. ತುಂಬ ಫ್ಯೂ ಹೆಣ್ಮಕ್ಳು ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಹಳ್ಳಿ ಲೈಫ್ ಹಂಗೆ ತೋರ್ಸಾಕ್ಬಿಟ್ಟಿದ್ದಾರೆ ಇವರು, ವಿಚ್ ಇಸ್ ನಾಟ್ ಟ್ರೂ. ತುಂಬ ಹೆಣ್ಮಕ್ಳು ದೇ ಡೋಂಟ್ ವಾಂಟ್ ಟು ಮ್ಯಾರಿ. ಒಬ್ಬ ಹಳ್ಳಿಯಲ್ಲಿ ರೈತಾಪಿ ಕೆಲಸ ಮಾಡ್ಕೊಂಡಿರೋ ಮದುವೆಗೆ ಇಷ್ಟನೇ ಪಡೋಲ್ಲ, ಎಷ್ಟರ ಆಸ್ತಿ ಇರಲಿ. ಬಟ್ ರಾದರ್ ದೇ ವಿಲ್ ಗೋ ಮ್ಯಾರಿ ಗೈ ವರ್ಕಿಂಗ್ ಅಸ್ ಇನ್ನು ಎಲ್ಲಾರ ಕೆಲಸ ಬರ್ತಾರೆ, ಈ ಆ್ಯಪಲ್ಲಿ ಬರ್ತಾರೆ. ದಿಸ್ ಇಸ್ ದ ಟ್ರೂತ್. ಸೊ ಈ ಸೋಷಿಯಲ್ ಸ್ಟೇಟಸ್ ಇಟ್ಕೊಂಡು ಫಾರ್ಮಿಂಗಿಗೆ ಬನ್ನಿ ದುಡ್ಡಿದೆ ಅಂತಂದರೆ ತುಂಬ ಜನಕ್ಕೆ ಅದು ಇನ್ಸ್ಪೈರ್ ಮಾಡುತ್ತಾ? ಅಂದರೆ ಸೆಟ್ ಬ್ಯಾಕ್ಸ್ಗಳು ತುಂಬ ಕಷ್ಟ ಕೊಡ್ತಿದ್ಯಾ ಅವ್ರಿಗೆ? ಇನ್ಸ್ಪೈರ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ಬಂದಿದ್ದಾರೆ, ಎಷ್ಟೊಂದು ಜನ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಇಟ್ಸ್ ಅ ಜರ್ನಿ. ಆಗ ಸಿಟಿಗೆ ಬನ್ನಿ ದುಡ್ಡಿದೆ ಅಂತ ಕರಿತಿದ್ರು. ನಮ್ಮ ಹಳ್ಳಿ ಹುಡುಗರು ಹೋಗ್ತಾರಲ್ಲ, ಸಿಟಿಯವ್ರಿಗೆ ಹೆಣ್ಣು ಕೊಡ್ತಾರಲ್ಲ, ನನ್ನ ಮಗಳು ಅಲ್ಲೆಲ್ಲ ಕೊಡೋದ ಅಂತ. ಅದು ರಿವರ್ಸ್ ಆಯಿತು. ಸೊ ಇಟ್ ವಿಲ್ ಟೇಕ್ ಟೈಮ್. ಆ್ಯಂಡ್ ಅದೇ ಅಪಾರ್ಟ್ ಫ್ರಮ್ ನಿಮ್ಮ IT ಅದರ ಅರ್ನಿಂಗ್ಸು ಎಲ್ಲವನ್ನ ಬಿಟ್ಟು ಫಾರ್ಮಿಂಗ್ ಅಂತ ಬಂದಾಗ ವೇರ್ ಯು ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಇವಾಗ ಎಲ್ಲಿಗೆ ರೀಚ್ ಆಗಿದ್ದೀರಾ? ಸಿ ನಾನು IT-ಲಿದ್ದಾಗಲೂ ಐ ಹ್ಯಾವ್ ಎಂಜಾಯ್ಡ್ ಮೈ ವರ್ಕ್. ಯಾಕಂದರೆ ನಾನು ಹ್ಯಾಂಡ್ಸ್ ಆನ್ ಪರ್ಸನ್ನು. ಐ ಹ್ಯಾವ್ ಎಂಜಾಯ್ಡ್. ಅಲ್ಲೂ ಏನು ನಾನು ಎಂಜಾಯ್ ಮಾಡಿಲ್ಲ, ಐ ವಾಸ್ ಎಂಜಾಯಿಂಗ್. ಇಲ್ಲಿ ಬಂದಮೇಲೂ ಐ ಆಮ್ ಎಂಜಾಯಿಂಗ್ ಎವ್ರಿ ಡೇ. ನೆನ್ನೆ ಕೂಡ ಹೋಗ್ಬಿಟ್ಟು ಮಂಡ್ಯದಲ್ಲಿ ನಮ್ಮ ತೋಟದಲ್ಲಿ ಕೆಲಸ ಮಾಡಿಬಿಟ್ಟು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಬಂದೆ. ಐ ಎಂಜಾಯ್ ವಾಟ್ ಐ ಡು. ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಅಂತ ಮೆಜರ್ ಮಾಡಿಲ್ಲ ಇವತ್ತು. ಐ ಆಮ್ ನಾಟ್ ಮೆಜರ್ಡ್, ಬಟ್ ಐ ಆಮ್ ವೆರಿ ಕಂಟೆಂಟೆಡ್. ಒಂದು ಬದಲಾವಣೆ ನಿಜವಾಗ್ಲೂ ಈಗ ಆಗ್ತಿದೆ ಅಂತ ಖುಷಿ ಆಗ್ತಿದೆ. ಈಗ ನೀವೆಲ್ಲ ಕರಿತೀರಾ, ಪಾಡ್ಕಾಸ್ಟ್ ಕರಿತೀರಾ, ಅಂದರೆ ಚೇಂಜಸ್. ಜನ ಇಸ್ ಫಾಲೋಯಿಂಗ್, ಜನ ಇಸ್ ಲುಕಿಂಗ್ ಅಟ್ ಮೀ. ಅಟ್ಲೀಸ್ಟ್ ಜನ ನೋಡ್ತಿದ್ದಾರೆ, ಗುರುತಿಸ್ತಿದ್ದಾರೆ. ಅಂದರೆ ನಾವು ಮಾಡಿರೋ ಮೂಮೆಂಟು ಬದಲ ಆಗ್ತಿದೆ, ಆ ಖುಷಿ ಇದೆ. ಬಟ್ ನನಗೇನು ಮೆಜರ್ಮೆಂಟ್ ಅಂತ ಅಂದರೆ ಏನಕ್ಕೆ ಹೇಳಿದೆ ಅಂದರೆ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡುತ್ತೆ ಅಂತ. ಅಂದರೆ ನಿಮ್ಮ ಹತ್ರ ಸ್ವಂತ ಭೂಮಿ ಅಂತ ಎಷ್ಟಿದೆ, ನೀವು ಅಗ್ರಿಕಲ್ಚರ್ ನಿಮ್ಮ ಇಂದ ಇನ್ಸ್ಪೈರ್ ಹೇಳಬೇಕು ಅಂದರೆ ನನ್ನ ಎಷ್ಟು ಜನ ಆಡ್ಕೊಂಡ್ರು ನಾನು ಸ್ಟಾರ್ಟ್ ಮಾಡಿದಾಗ, ಎಷ್ಟು ಜನ ಆಡ್ಕೊಂಡ್ರು. ಐ ಬಿಲ್ಡ್ hundreds of crores of empire from farming. ಮಾತೃಭೂಮಿ, ಭೂಮಿ ತಾಯಿಯಿಂದ hundreds of crores of empire we have built. ಆಯಿತಾ? ಕಂಪ್ಯೂಟರಿಂದ ಬಿಲ್ಡ್ ಮಾಡಲಿಲ್ಲ, ಭೂಮಿಯಿಂದ. ಅಸೆಟ್ ವ್ಯಾಲ್ಯೂಷನ್ ಏನಿದೆ ಈಗ ಆರ್ಗ್ಯಾನಿಕ್ ಮಂಡ್ಯದು? ಇದೆ, ಮೋರ್ ದೆನ್ 100 crores ಮೇಲಿದೆ. ಬ್ಯೂಟಿಫುಲ್. ಸೊ ನಾನು ಹೇಳ್ತಾ ಇರೋದೇನು ಅಂದರೆ, ಭೂಮಿ ತಾಯಿನೇ ಯಾವತ್ತೂ ಮಕ್ಕಳನ್ನ ಕೈ ಬಿಡಲ್ಲ. ಸರಿಯಾಗಿ ಮಾಡಬೇಕು. ತಾಯಿ ಊಟ ಕೊಡ್ತಾಳೆ, ಅದಕ್ಕೆ ವಿಷ ಹಾಕಿದ್ರೆ ತಾಯಿ ಆಗಲ್ಲ. ಅರ್ಥ ಆಯ್ತಾ? ಸೊ ಇದರಲ್ಲಿ ಇದೆ. ಇನ್ನೂ ಜನ ಆಡ್ಕೊಂಡು ಕಮೆಂಟ್ಸ್ ಮಾಡ್ಕೊಂಡಿರೋರು ಯಾವತ್ತೂ ಇದಾಗಲ್ಲ. ಇದರಲ್ಲಿ ಇವತ್ತು ಏನಾರ ದುಡ್ಡು ಅನ್ನೋದು ಇದೆ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಅಂದರೆ ಇವಾಗ ಏನು ಬರೀ ಸ್ಕ್ರ್ಯಾಚ್ 1% ಆರ್ ಲೆಸ್, ಇಟ್ ವಿಲ್ ಇಂಪ್ಲೋಡ್. ಹೆಂಗಾಗತ್ತೆ? ಸೊ ಯಾರು ಇವತ್ತಿನ ಕಾಲಘಟ್ಟಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬರ್ತಾರೋ, ಈ ಫೀಲ್ಡಲ್ಲಿ ಇರ್ತಾರೋ, ದೇ ವಿಲ್ ಆಲ್ ಎಕ್ಸೆಲ್ ಇನ್ ಫ್ಯೂಚರ್. ನನಗೆ ಇವತ್ತಿಗೂ ಥ್ರೂಔಟ್ ಇಂಡಿಯಾ ಐ ಗೆಟ್ ಕಾಲ್ಸ್, ಮೆಸೇಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ವಿ ಹ್ಯಾವ್ 100 acres, ವಿ ಹ್ಯಾವ್ 500 acres, ವಿಲ್ ಪೇ ಯು per day. This one company was offering me 1.5 lakhs per day ಕನ್ಸಲ್ಟಿಂಗ್. 1.5 ಲಕ್ಷ ಬನ್ನಿ ಕನ್ಸಲ್ಟ್ ಮಾಡಿ ನನಗೆ. ಕಂಪ್ಲೀಟ್ ವಿ ವಾಂಟ್ ಟು ಕನ್ವರ್ಟ್ ದಿಸ್ ಇಂಟು ಆರ್ಗ್ಯಾನಿಕ್, ಇದು ವಿತ್ ಎ ಫಾರೆಸ್ಟ್, ಇದು ಎಲ್ಲ. ಆ್ಯಂಡ್ ದಟ್ಸ್ ದ ವ್ಯಾಲ್ಯೂ ವಾಟ್ ಭೂಮಿ ತಾಯಿ ಹ್ಯಾಸ್ ಕ್ರಿಯೇಟೆಡ್ ಫಾರ್ ಮೀ.
ನಾನೇನು ಕನ್ಸಲ್ಟಿಂಗ್ ಹೋಗಲ್ಲ, ಹ್ಮ್ ಬಟ್ ದಟ್ಸ್ ದ ವ್ಯಾಲ್ಯೂ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಫ್ ದೇ ಕಮ್ ಆ್ಯಂಡ್ ಲರ್ನ್ ದಿಸ್ ಆ್ಯಂಡ್ ಪ್ರಾಕ್ಟೀಸ್ ವಿತೌಟ್ ಈ ಸದ್ಯಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಬಂದು ಮಾಡಿ ಇಳೀರಿ. ನಿಮ್ಗೆ ಯಾವತ್ತೂ ಇಟ್ಸ್ ಎ ಗೋಲ್ಡ್ ಮನ್. ವ್ಯವಸಾಯ ಯಾವತ್ತೂ ಗೋಲ್ಡೇ ಇತ್ತು. ಹ್ಮ್ ಅದನ್ನು ಸರಿಯಾಗಿ ತಪ್ಪು ಮಾಡಿ ಕಬ್ಬಣ ಮಾಡಿಬಿಟ್ಟಿದ್ದೀವಿ. ವ್ಯವಸಾಯ ಮನೆ ಮುಂದೆಲ್ಲ ಸಹಾಯ ಅನ್ನೋ ಥರ ಅದೆಲ್ಲ ಗಾದೆಗಳೆಲ್ಲ ಯಾವನೋ ಕೈಯಲ್ಲಿ ಆಗ್ದದನ್ನು ಹೇಳಿರೋ ಗಾದೆನ ಅದನ್ನೇ ಇವತ್ತು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಹೇಳೋರು ಸಾಯ್ತಾರೆ, ಸರಿಯಾಗಿ ಮಾಡೋರು ನಮ್ಮ ಥರ ಆಗ್ತಾರೆ. ಬ್ಯೂಟಿಫುಲ್. ಒಂದು ಫಾರ್ಮಿಂಗ್ ಬಗ್ಗೆ ಒಂದು ಕ್ವಿಕ್ ಫೈರ್ ರೌಂಡ್ ಇದೆ. ಸೊ ಇದ್ರ ಬಗ್ಗೆ ಏನೇನು ಹೇಳ್ಬೋದು ಅಂತ. ಮಂಡ್ಯ ಇನ್ನು 10 ವರ್ಷದಲ್ಲಿ ನಿಮ್ಮ ಕನಸೇನು? ಮಂಡ್ಯಕ್ಕೆ ಹೆಸರಿಟ್ಟಿರೋದು ಆರ್ಗ್ಯಾನಿಕ್ ಮಂಡ್ಯ. ಏನಕ್ಕೆ ಆರ್ಗ್ಯಾನಿಕ್ ಮಂಡ್ಯ ಅಂತ ಇಟ್ಟೆ? ಐ ಕುಡ್ ಹವ್ ಕೆಪ್ಟ್ ಆರಿಜಿನ್, ಏನೋ ಹೊಸ ಫ್ಯಾನ್ಸಿ ನೇಮ್ಸ್ ಇಡ್ಬೋದಾಯ್ತು. ಬಟ್ ಆರ್ಗ್ಯಾನಿಕ್ ಮಂಡ್ಯ ಅಂತ ಇಟ್ಟಿದ್ದೇನಕ್ಕೆ? 2 ಕಾರಣ ಇದೆ. ಒಂದು, ಮಂಡ್ಯನ ಆರ್ಗ್ಯಾನಿಕ್ ಹಬ್ ಆಫ್ ಇಂಡಿಯಾ ಮಾಡಬೇಕು ಅಂತ. ಜನಕ್ಕೆ ಆರ್ಗ್ಯಾನಿಕ್ ಮಂಡ್ಯ ಅಂತ ಕರೀತಾ ಇದ್ರೆ, ಇನ್ನು ಆರ್ಗ್ಯಾನಿಕ್ ಇಂಡಿಯಾದಲ್ಲಿ ಯಾರೇ ಇದು ಮಾಡಿದ್ರು ಮಂಡ್ಯದಲ್ಲಿ ಸಿಗುತ್ತಪ್ಪ ಆರ್ಗ್ಯಾನಿಕ್ ಅಂದರೆ ಅಲ್ಲಿ ಸಿಗುತ್ತೆ ಅನ್ನೋ, ಅದು ಮಂಡ್ಯನ ಎಪಿಸೆಂಟರ್ ಆಫ್ ಆರ್ಗ್ಯಾನಿಕ್ ಫಾರ್ಮ್ ಮಾಡಬೇಕು ಅಂತ ಆರ್ಗ್ಯಾನಿಕ್ ಮಂಡ್ಯ ಅಂತ ಹೆಸರಿಟ್ಟಿದ್ದು. ಅದು ನನ್ನ ಕನಸು, ಅದು ಆಗಬೇಕು ಮಂಡ್ಯ ಇದು. ಇನ್ನೊಂದು ಆರ್ಗ್ಯಾನಿಕ್ ಮಂಡ್ಯ ಅಂತ ಹೆಸರಿಟ್ಟದ್ದು ಇನ್ನೊಂದು ಕಾರಣ ಏನು ಅಂದರೆ, ಮಂಡ್ಯ ಹೆಸರೇನು? ಶುಗರ್ ಕ್ಯಾಪಿಟಲ್. ಅದಕ್ಕೆ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ಬಿಟ್ಟಿದೆ. ಸಕ್ಕರೆ ನಾಡು ಅಂದ್ಬಿಟ್ಟು ಇರೋ ಬರೋರಿಗೆಲ್ಲ ಮಂಡ್ಯದಲ್ಲಿ ಸಕ್ಕರೆ ಕಾಯಿಲೆ. ಆ ನೆಗೆಟಿವ್ ವರ್ಡ್ ತೆಗೆದುಬಿಟ್ಟು ಪಾಸಿಟಿವ್ ವರ್ಡ್ ಸೇರಿಸ್ಬೇಕು, ಮಂಡ್ಯ ಆರ್ಗ್ಯಾನಿಕ್ ಇದಾಗಬೇಕು ಅನ್ನೋ ಇದರಲ್ಲಿ ಇಟ್ಟಿದೆ. ಸೊ ಇದು ಮಂಡ್ಯದವ್ರು ಹೆಲ್ತಿ ಆಗಬೇಕು, ಮಂಡ್ಯದವ್ರು ವೆಲ್ತಿ ಆಗಬೇಕು, ಅದು ನನ್ನ ಗೋಲ್. ಮಧುಚಂದನ್ ಅವ್ರು ಏನಾದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದರೆ ಒಂದು ವಿಷಯನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತಾರೆ ಅಂದರೆ ಯಾವುದು? ಅದು ಆಗಲ್ಲ, ಆಗಕ್ಕೆ ಸಾಧ್ಯನೂ ಇಲ್ಲ. ಯಾವುದಿದೆ? ನನ್ನ ಎಲೆಕ್ಷನ್ ನಿಂತಿದೆ, ಗೊತ್ತಿತ್ತಲ್ವಾ? ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ 2023 ಮಂಡ್ಯದಲ್ಲಿ ನಿಂತಿದೆ. ಪಾಪ 2,500 ಜನ ನನ್ನ ಮೇಲೆ ನಂಬಿಕೆ ಇಟ್ಟು ವೋಟ್ ಹಾಕಿದ್ರು. ಯಾರಿಗೂ ದುಡ್ಡು ಕೊಡಲಿಲ್ಲ, ಇದು ಮಾಡಲಿಲ್ಲ. ಸೊ ನಾನು 1 2 3 4 5th ಪ್ಲೇಸ್ ಬಂದೆ. ನಮ್ಮ ಅಂಥವ್ರನ್ನ ನಮ್ಮ ದೇಶದವರು ಯಾವತ್ತೂ ಚೂಸ್ ಮಾಡಲ್ಲ. ಸೊ ಆಸೆನೇ ಇಟ್ಕೋಬೇಡಿ, ಆ ಕಡೆ ಯೋಚನೆ ಮಾಡಬೇಡಿ, ಆಗಲ್ಲ. ಬಟ್ ನಮ್ಮಂಥವ್ರಿಗೆ ಅವಕಾಶ ಕೊಟ್ಟರೆ ವಿ ಕ್ಯಾನ್ ಡೂ ಡ್ರಾಸ್ಟಿಕ್ ಚೇಂಜಸ್. ಒಂದು ಇಮಿಡಿಯೇಟ್ ಬದಲಾವಣೆ ಕೃಷಿ ಆಗಬೇಕು ಅಂತ ಅನ್ಕೊಂಡಿರೋದು, ಆಗಬೇಕು ಮಾಡೋಕ್ಕಾದ್ರೆ ಮಾಡೋವಂಥದ್ದು. ಕೃಷಿ ಇಲಾಖೆನ ಮುಚ್ಚಬೇಕು, ಕೃಷಿ ಯೂನಿವರ್ಸಿಟೀಸ್ನ ಮುಚ್ಚಬೇಕು, ಆಯಿತಾ? ದೆರ್ ಇಸ್ ನೋ, ಪಾಪ ಅವ್ರ ಇಲಾಖೆಯವ್ರು ಕೆಟ್ಟವರು, ಯೂನಿವರ್ಸಿಟಿ ಕೆಟ್ಟದ್ದು ಅಂತ ಹೇಳ್ತಿಲ್ಲ. ನಮ್ಮ ತಂದೆನೂ ಕೃಷಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ JKVKಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು. ಪಾಪ ಅಲ್ಲಿರೋರು ಕೆಟ್ಟವ್ರು ಯಾರನ್ನೂ ಇದು ಮಾಡ್ತಿಲ್ಲ. ಅಲ್ಲಿಂದ ಸಿಸ್ಟಮ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಲ್ಲಿಂದ ಏನು ವ್ಯಾಲ್ಯೂ ಅಡಿಷನ್ ಬರ್ತಿಲ್ಲ ಪಾಪ ರೈತರಿಗೆ ಬರ್ತಿಲ್ಲ. ಸೊ ಮೇಜರ್ ರಿಫಾರ್ಮ್ಸ್ ಆಗಬೇಕು, ನಾಟ್ ಓನ್ಲಿ ಕೃಷಿ, ಎಲ್ಲ ಕಡೆನೂ ಆಗಬೇಕು. ಸೊ ಬಟ್ ಅದಾಗದಿರೋ ವಿಚಾರ ಆಗ್ಬಿಡಿ. ಯಾಕೆ 3 ಫೇವ್ರೆಟ್ ಕ್ರಾಪ್ಸ್ ನಿಮಗೆ ಆರ್ಗ್ಯಾನಿಕಲಿ ಗ್ರೋ ಮಾಡ್ಬೇಕಾದ್ರೆ ಖುಷಿ ಕೊಟ್ಟಿದ್ದು? ನನಗೆ ಎಲ್ಲ ಕ್ರಾಪ್ಸು ಖುಷಿ ಕೊಡುತ್ತೆ. ಫೇವ್ರೇಟ್ ಅಂತ ಆ ಥರ ಅಲ್ಲ, ಎಲ್ಲನೂ ಖುಷಿ ಕೊಡುತ್ತೆ. ಎಸ್ಪೆಷಲಿ ನನಗೆ ಟೊಮ್ಯಾಟೊ, ಅದು ಆ ಪ್ರಾಸೆಸ್ ಪ್ರೂನಿಂಗು ಇದೆಲ್ಲ ಇದೆಯಲ್ಲ, ಜರ್ನಿ ಹತ್ತಗತ್ತು ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಆಲ್ ಕ್ರಾಪ್ಸ್ ಐ ಎಂಜಾಯ್, ಎಸ್ಪೆಷಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಐ ಲವ್ ಗ್ರೋಯಿಂಗ್ ವೆಜಿಟೇಬಲ್ಸ್. ಓಕೆ, 3 ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ನು ಮಂಡ್ಯ ಬಗ್ಗೆ ನೀವು ಕೇಳಿರೋದು? ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ನು ಮಂಡ್ಯದ ಬಗ್ಗೆ ಅಂದರೆ, ಮಂಡ್ಯ ತುಂಬ ಮಿಸ್ಕನ್ಸೆಪ್ಷನ್ ಅಂತ ಹೆಂಗೆ ಹೇಳೋದು? ನನಗೆ ಮಿಸ್ಕನ್ಸೆಪ್ಷನ್ ಆ್ಯಕ್ಚುಲಿ ಏನು ಜನ ಮಂಡ್ಯದಿಂದ ಹೊರಗಡೆ ತಿಳ್ಕೊಂಡಿದ್ದಾರೆ ಮಂಡ್ಯದ ಬಗ್ಗೆ, ಅದೇ ಮಿಸ್ಕನ್ಸೆಪ್ಷನ್. ಅದು ಹೊರಟು ಅಂತ ಅಂದ್ಕೊಂಡಿದ್ದಾರೆ. ಸ್ವಲ್ಪ ಅದು ಮಿಸ್ಕನ್ಸೆಪ್ಷನ್ ಇಲ್ಲ, ಅವ್ರಿಗೆ ಗೊತ್ತು ಮಂಡ್ಯ ಜನ ಹೊರಟು ಅಂತ. ಬಟ್ ಒಳಗಡೆ ದೇ ಆರ್ ಸಾಫ್ಟ್ ಅಂತ ಗೊತ್ತು. ಬಿಕಾಸ್ ನಮ್ಮ ಅಂಬರೀಷ್ ಅಣ್ಣ ಮೇಡ್ ಇಟ್ ಇದು. ಸೊ ಆ ಥರ ಮಂಡ್ಯದ ಬಗ್ಗೆ ಮಿಸ್ಕನ್ಸೆಪ್ಷನ್ ನನ್ನ ಇದು ಅಂತ ನನಗೇನು ಅನಿಸಿಲ್ಲ. ರೆಬಲ್ ಸ್ಟಾರ್ ಇನ್ಫ್ಲೂಯೆನ್ಸ್ ಸಖತ್ತಾಯ್ತು ಅದು ತುಂಬ ಎಲ್ಲ ಅಂಬರೀಷ್ ಅವ್ರ ಬಗ್ಗೆ. ಹೌದು.
ಈಗ ಬೆಸ್ಟ್ ವೇ ಟು ಸ್ಟಾರ್ಟ್ ಫಾರ್ಮಿಂಗನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಯಾವ್ದಾದ್ರು ಒಬ್ಬ ಯುವಕ ಅಂತಂದರೆ, ಝೀರೋ ಎಕ್ಸ್ಪೀರಿಯನ್ಸ್ ಇದೆ, ಲ್ಯಾಂಡು ಇಲ್ಲ ಅಂತಂದರೆ ಅವ್ರಿಗೆ ಕೊಡುವಂತಹ ಟಿಪ್ಪು. ಸೊ ನಾನು ಹೇಳೋದು ಒಂದು ಸಣ್ಣ ಲ್ಯಾಂಡನ್ನು ಲೀಸಿಗೆ ತೊಗೊಳ್ಳೋದು. ಸಿಟಿಲಿದ್ದರೆ ಯಾವ್ದಾರ ಒಂದು ಖಾಲಿ ಸೈಟನ್ನು ಮಾತಾಡ್ಬಿಟ್ಟು ಹಿಂಗೆ ಮಾಡ್ತೀನಿ ಮಾಡಿ ಎಕ್ಸ್ಪೆರಿಮೆಂಟಲ್ ಆಗಿ ಶುರು ಮಾಡೋದು. ಎಕ್ಸ್ಪೆರಿಮೆಂಟಲ್ ಆಗಿ ಶುರು ಮಾಡಬೇಕು. ಮತ್ತು ಹೋಗಿ ನಮ್ಮಂಥವ್ರನ್ನ ಫಾರ್ಮ್ಸು ಎಷ್ಟೊಂದು ರೈತ ಇದ್ದಾರೆ, ನಾವೇ ಅಲ್ಲ ಎಷ್ಟೊಂದು ಜನ ಇದ್ದಾರೆ. ಅವರ ಫಾರ್ಮ್ಸ್ಗೆ ಹೋಗಿ ನೋಡಿ ವೀಕೆಂಡ್ಸು ಅವ್ರ ಹತ್ರ ಮಾತಾಡಿಕೊಂಡು ಸ್ಲೋ ಆಗಿ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ, ಸ್ಮಾಲ್ ಏರಿಯಾದಲ್ಲೋ ಇಲ್ಲ ಇದು ಬರುತ್ತಲ್ಲ ಗ್ರೋ ಪಾಟ್ಸ್ ಬರುತ್ತಲ್ಲ ಅದರಲ್ಲಿ ಮಾಡಿಕೊಂಡು ಒಂದು ಸ್ವಲ್ಪ ತೊಗೊಂಡು ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡಿಕೊಂಡು ದ್ಯಾವ್ ಟು ಗೋ. ಏಕಾಏಕಿ ಹೋಗ್ಬಾರ್ದು. 3 ಕಾಮನ್ ತಪ್ಪುಗಳು ಒಬ್ಬ ರೈತ ಮಾಡ್ತಾ ಇರೋದು ಇವತ್ತಿನ ದಿನ. ಫಸ್ಟು ಒಂದು ಏನು ಅಂದರೆ ಸರ್ಕಾರ ನಂಬ್ತಾ ಇರೋದು. ಎರಡನೇದು ಏನು ಅಂದರೆ ಕೃಷಿ ಸಲಹೆಗಳನ್ನ ಕೇಳ್ತಿರೋದು. ಮೂರನೇದು ಸಬ್ಸಿಡಿ. ಅವನು ಯಾವಾಗ ಸರ್ಕಾರದ ಸವಾಸ ಬಿಟ್ಟು ಅವನು ಥಿಂಕ್ ಮಾಡ್ತಾನೋ, ಅವ್ರ ಪೂರ್ವಜರು ಮಾಡಿದ್ದು ಅಡಾಪ್ಟ್ ಆಗ್ತಾನೋ, ಈ ವಿಲ್ ಎಕ್ಸೆಲ್. ಅರ್ಬನ್ ಆಡಿಯನ್ಸ್ಗೆ, ಬೆಂಗಳೂರಲ್ಲಿರುವಂತಹ ನಮ್ಮವ್ರಿಗೆ ಈ ಪದಾರ್ಥಗಳು ಅಥವಾ ಈ ಫ್ರೂಟ್ಸು ಅಥವಾ ವೆಜಿಟೇಬಲ್ಸು ನಿಮ್ಮ ಕಿಚನಲ್ಲಿ ನಮ್ಮನ್ನು ಸಾಯಿಸ್ತದೆ ಅನ್ನೋ ಥರ ಆದರೆ ಮೇಜರ್ಲಿ ಯಾವುದು? ಎಸ್ಪೆಷಲಿ ಮದುವೆಗೆ ಹೋಗ್ತಾರಲ್ಲ, ಮದುವೆಗೆ ಹೋದಾಗ ಸಲಾಡ್ ಕೊಡ್ತಾರೆ, ಸೌತೆಕಾಯಿ ಕೊಡ್ತಾರೆ ಎಲ್ಲ ಮದುವೆಗಳು, ಮತ್ತು ಟೊಮೆಟೊ ಇರುತ್ತೆ. ತಿನ್ನಬಾರ್ದು ಅದನ್ನು. ಯಾಕಂದರೆ ಈ ಇನ್ಆರ್ಗ್ಯಾನಿಕಲ್ಲಿ ಬೆಳೆದಾಗ ಟೊಮೆಟೊಗೆ ಮತ್ತು ಸೌತೆಕಾಯಿ ಪೆಸ್ಟಿಸೈಡ್ ಹೊಡಿತಾರಲ್ಲ, ಆ ಟ್ರೇಸಸ್ ಹೋಗೋದೇ ಇಲ್ಲ. ನೀವು ಆರ್ಗ್ಯಾನಿಕ್ ತಿಂತಿರೋ ಇಲ್ಲೋ ಅದು ಬೇರೆ ಪ್ರಶ್ನೆ. ಇನ್ಆರ್ಗ್ಯಾನಿಕ್ ಅಂದರೆ ಇದರಲ್ಲಿ ಯಾವುದು ಎಕ್ಸ್ಪೋಸ್ ಆಗಿರ್ತದೆ, ದ್ರಾಕ್ಷಿ, ಸೌತೆಕಾಯಿ, ಟೊಮೆಟೊ, ಯಾವುದದು ಎಕ್ಸ್ಪೋಸ್ ಆಗಿರುತ್ತೋ ಅಂಥದ್ದು ನೀವು ತಿನ್ನಬಾರ್ದು. ಅಂದರೆ ಹೊರಗಡೆ ಎಕ್ಸ್ಪೋಸ್ ಆಗಿರೋ. ಹೌದು, ನೀವು ಡೈರೆಕ್ಟಾಗಿ ತಿಂತೀರಲ್ಲ, ಈ ದಾಳಂಬರಿ ಸ್ಕಿನ್ ಇರುತ್ತೆ, ಈರುಳ್ಳಿ ಒಳಗಡೆ ಭೂಮಿಲಿ ಬೆಳೆಯುತ್ತೆ, ಡೈರೆಕ್ಟ್ ಪೆಸ್ಟಿಸೈಡ್ಗೆ ಇದಿರಲ್ಲ. ಪೆಸ್ಟಿಸೈಡ್ ಯಾವ್ದು ಇದಾಗುತ್ತೆ, ಏನೇ ಅವ್ರು ಯಾರು ಏನೇ ಹೇಳಲಿ, ಒಂದು ಬೈಟ್ ಕೂಡ ತಿನ್ನಬಾರ್ದು. ಒಂದು ಬೈಟ್ ಅರ್ಬನೈಟ್ಸ್ಗಲ್ಲ, ಎಲ್ರಿಗೂ. ಸೌದೆಕಾಯಿ ಸಿಕ್ತು ಅಂತ ಮದುವೆಲಿ ಇನ್ನೊಂದು ಹಾಕಿ ಎಸ್ಪೆಷಲಿ ಬಾಡೂಟದಲ್ಲಿ ತಿನ್ನಲೇಬಾರ್ದು, ಮುಟ್ಲೇಬಾರ್ದು. ವೆರಿ ವೆರಿ ಡೇಂಜರಸ್. ಇಟ್ ವಿಲ್ ಕಾಸ್ ಕ್ಯಾನ್ಸರ್. ಇಟ್ ವಿಲ್ ಕಾಸ್. ಯಾವ್ದಾದ್ರು ನಮ್ಮ ಕನ್ನಡಿಗರು ಪುರಾತನ ಕಾಲದಲ್ಲಿ ಫಾಲೋ ಮಾಡ್ಕೊಂಬಂದಿರುವಂತಹ ಒಂದು ಟೆಕ್ನಿಕ್ಕು ಇವತ್ತಿನ ದಿನ ಅಡ್ವಾನ್ಸ್ ಟೆಕ್ನಾಲಜಿಗಿಂತ ಇದು ಸೂಪರ್ ಆಗಿದೆ ಅಂತ ನಿಮ್ಗೆ ಅನ್ಸಿರೋದು? ಇದು ಊಟ. ಸೊ ಒಂದೊತ್ತು ಊಟ ಮಾಡೋದು ಈಸ್ ಡಿವೈನ್. ಇದೆಯಲ್ಲ ಗಾದೆ ಇದೆಯಲ್ಲ, ಒಂದೊತ್ತು ಊಟ ಮಾಡೋನು ಯೋಗಿ, 2 ಊಟ ಮಾಡೋನು ಭೋಗಿ, 3 ಊಟ ಮಾಡೋನು ಎತ್ಕೊಂಡು ಹೋಗಿ ರೋಗಿ, 4 ಹೊತ್ತು ಊಟ ಮಾಡೋನು 3 ಹೊತ್ತು ಊಟ ಮಾಡ್ತಾರೆ ಜನ ರೋಗಿ, ಅದಕ್ಕೆ ರೋಗ. 4 ಹೊತ್ತು ಊಟ ಮಾಡೋನು ಎತ್ಕೊಂಡು ಹೋಗಿ. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಬ್ಯೂಟಿಫುಲ್ ಟೆಕ್ನಿಕ್. ಫಾಸ್ಟಿಂಗ್ ಇದೆಯಲ್ಲ, 1 or 2 meals a day ಈಸ್ ನಮ್ಮ ಪೂರ್ವಜರು ಮಾಡ್ತಾ ಇದ್ದಿದ್ದು ಅದೇ. ಅದನ್ನ ಇವತ್ತು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ನೀವು ಕರಿತೀರಾ, ಅದು ನಾವು ಮಾಡ್ತಿದ್ವಿ. ಬೆಳಗ್ಗೆ ಗದ್ದೆಗೆ ಹೋದರೆ ನಮ್ಮ ತಾತಂದಿರು ಬೆಳಗ್ಗೆ ಹೋದರೆ ನಮ್ಮ ಅಜ್ಜಿ ಬುತ್ತಿ ತೊಗೊಂಡು ಹೋಗೋರು. 11 ಗಂಟೆಗೆ ಊಟ ಮಾಡೋರು, ನಿದ್ದೆ ಆರಾಮಾಗಿ ನಿದ್ದೆ ಮಾಡೋರು. ಮತ್ತು ಸಾಯಂಕಾಲ 5-6 ಗಂಟೆಗೆ ಮನೆಗೆ ಬಂದರೆ ಊಟ ಮಾಡೋರು. 8 hour ವಿಂಡೋಲ್ಲಿ ಮುಗಿಸ್ಬಿಡೋರು. ಕ್ಲೀನಾಗಿ ಆರೋಗ್ಯವಾಗಿರೋರು, ನಿದ್ದೆ ಕಣ್ ತುಂಬ ನಿದ್ದೆ ಮಾಡೋರು. ಸೊ ಅದನ್ನು ನಾವು ಇವತ್ತು ಹೇಳ್ತೀವಿ. ಸೊ ದಟ್ ಹ್ಯಾಸ್ ಹೆಲ್ಪ್ಡ್ ಎ ಲಾಟ್. ಅದನ್ನೇ ಜನ ಇವತ್ತು ಸರ್ಕಾರಿ ರಿದಮ್ಮು ಹೇಳ್ತಾರೆ, ದುಡ್ಡು ಕೊಟ್ಟು ಮಾಡ್ತಿದ್ದಾರೆ. ಸೊ 2 ಹೊತ್ತು ಊಟ ಇಸ್ ಬ್ಯೂಟಿಫುಲ್. ಸೂರ್ಯನ ಸನ್ ಇಸ್ ವೆರಿ ಇಂಪಾರ್ಟೆಂಟ್. ಸನ್ಗೆ ಹೋಗೋದು ತುಂಬ ಇಂಪಾರ್ಟೆಂಟು. ಇದು 2 ಮತ್ತು ನಿದ್ದೆ ಮಾಡೋದು 8 hour, 8 hours, 9 hours, ಇದು 3 ಮಾಡಿದ್ರಂತೂ ಯು ವಿಲ್ ಬಿ ಇನ್ ಎ ನೆಕ್ಸ್ಟ್ ಲೆವೆಲ್. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟಲ್ಲಿರೋವಂಥವ್ರು ಇಲ್ಲಾಂದರೆ ನಗರಗಳಲ್ಲಿರೋರು ಅಂಥವ್ರು ಮನೇಲೆ ಒಂದು ಚಿಕ್ಕ ಜಾಗದಲ್ಲಿ ಏನಾದ್ರು ಒಂದು ಆರ್ಗ್ಯಾನಿಕ್ ಆಗಿರುವಂತಹ ಅದನ್ನು ಬೆಳ್ಕೋಬೇಕು ಅಂತಂದರೆ ಯಾವುದನ್ನು ಸಜೆಸ್ಟ್ ಮಾಡ್ತೀರಾ? ಸೊಪ್ಪು ಬೆಳ್ಕೊಳ್ಳಿ. ಗ್ರೋ ಬ್ಯಾಗ್ಸ್ ಅಂತ ಸಿಗುತ್ತೆ. ಅದರಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದರೂ ಕೆಲವ್ರಿಗೆ ಬಿಸಿಲೇ ಬರಲ್ಲ, ಆಗ ನೆರಳಲ್ಲಿ ಬೆಳೆಯುವಂಥ ಸೊಪ್ಪುಗಳು ಬರ್ತವೆ. ಬಿಸಿಲಲ್ಲಿ ಇದ್ದರೆ ಬಿಸಿಲಲ್ಲಿ ಬೆಳೆಯುವಂಥದ್ದು ಪಾಲಕ್ಕು, ಕೊತ್ತಂಬರಿ ಸೊಪ್ಪುಗಳಿಂದ ಸ್ಟಾರ್ಟ್ ಮಾಡಲಿ. ಸಣ್ಣದಾಗಿ ಕೊತ್ತಂಬರಿ ಬೆಳ್ಕೊಳ್ಳಿ ಅವ್ರ ಮನೆ ಇದಕ್ಕೆ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಷ್ಟೋ ಜನ ಮಾಡ್ತಿದ್ದಾರೆ ಆಲ್ರೆಡಿ. ಓಕೆ,
ಕೊನೆಯದಾಗಿ ಯಾವುದೋ ಒಂದು ಕಿವಿ ಮಾತು ದೇಶದಲ್ಲಿರುವಂತಹ ರೈತರಿಗೆ ಕೃಷಿ ಬಗ್ಗೆ ಅಥವಾ ಅವ್ರ ಲೈಫ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಅವ್ರು ಒಳ್ಳೇದಾಗಬೇಕು ಅಂತ ಅಂದ್ಕೊಂಡು ಹೇಳೋದಾದರೆ ಏನು? ನಮ್ಮ ದೇಶದಲ್ಲಿರೋ ಕೃಷಿ ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಅವ್ರ ಪೂರ್ವಜರು ಏನು ಮಾಡ್ತಿದ್ರು ಅದನ್ನು ಆಳವಾಗಿ ಸಂಶೋಧನೆ ಮಾಡಿ ಅದನ್ನು ಅಳವಡಿಸ್ಕೋಬೇಕು. ದಟ್ ವಿಲ್ ಬ್ರಿಂಗ್ ಪ್ರಾಸ್ಪರಿಟಿ ಟು ದೆಮ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ತ್. ಅಷ್ಟೇ ಆನ್ಸರ್ ನನ್ನ ಹತ್ರ ಇಲ್ಲ, ಅವ್ರ ತಾತಾಜಿ ಹತ್ರ ಇದೆ ಆನ್ಸರ್. ಎಸ್, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಇನ್ಸೈಟ್. ಸಿಕ್ಕಾಪಟ್ಟೆ ವಿಷಯಗಳು ಕೃಷಿ ಬಗ್ಗೆ ಆ್ಯಂಡ್ ಮಂಡಿದ ಬಗ್ಗೆ, ಆರ್ಗ್ಯಾನಿಕ್ ಮಂಡಿದ ಬಗ್ಗೆ, ಆರ್ಗ್ಯಾನಿಕ್ ಫುಡ್ ಬಗ್ಗೆ ಸಿಕ್ಕಾಪಟ್ಟೆ ವಿಷಯಗಳನ್ನ ತಿಳಿಸ್ಕೊಡ್ರಿ. ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೆ ಅದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಈ ಒಂದು ಸರ್ವಿಸ್ ಅಥವಾ ಜರ್ನಿ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಹೀಗೆ ಮುಂದುವರಲಿ, ಸುಮಾರಷ್ಟು ಜನನ ಇನ್ಸ್ಪೈರ್ ಮಾಡಲಿ. ಹಾಗೆ ನಾವು ಹೆಲ್ತಿ ಆಗಿರೋದಕ್ಕೆ ಮಾಡ್ತಿರುವಂತಹ ಒಂದು ಸೋಷಿಯಲ್ ರಿಫಾರ್ಮೆಂಟ್ ಅಂತ ಅನ್ಕೋತೀನಿ ಇದನ್ನು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಮನು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್.